ಬಲರಾಮರು ಬಲರಾಮರಿಗೆ ಹೆಸರು ಹೇಳ್ತಾರೆ ಅವರು ಆದಿಗುರು ಅಂತ. ಬರೀ ಆದಿಗುರು ಅಷ್ಟೇ ಅಲ್ಲ, ಅವರು ಭಗವಂತನ ಮೊದಲನೆಯ ವಿಸ್ತರಣೆ. ಆ ಮೊದಲನೆಯ ವಿಸ್ತರಣೆ ಯಾಕೆ ಆಗಿದ್ದು ಅಂತ ಹೇಳಿದ್ರೆ ಭಗವಂತನಿಗೆ ಸೇವೆ ಮಾಡೋದಕ್ಕೋಸ್ಕರ. ಸೊ ಆ ರೂಪದಲ್ಲಿ ನೋಡಕ್ ಹೋದ್ರೆ ಭಗವಂತನಿಗೆ ಮೊದಲನೆಯ ದಾಸರು ಯಾರು? ಶ್ರೀ ಬಲರಾಮ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಆದಿದಾಸರು ಅಂತ. ಈ ಭೂಮಿ ಮೇಲೆ ಒಂದು ಕಂಪನಿನೂ ಇದೆ, ಅದರ ಹೆಸರಿದೆ ಆದಿದಾಸ್. ಆಕ್ಚುಲಿ ಅವ್ರು ಹೇಳ್ತಾರೆ ಅವರು ದಾಸ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲಲ್ಲ, ಎಲ್ಲರಿಗೂ ಬಾಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಅವರು ಆಡಿಡಾಸ್ ಅಂತ ಹೇಳ್ತಾರೆ. ಆ ಆಡಿಡಾಸ್ ಆ ಬಲರಾಮರ ಹೆಸರು ತಗೊಂಡು ಎಷ್ಟೊಂದು ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಶೂಸ್, ಕ್ಯಾಪ್ಸ್ ಏನೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆದ್ರೆ ಆ ಎಲ್ಲ ಪ್ರಾಫಿಟ್ ಯಾರಿಂದ ಬರ್ತಾ ಇರೋದು? ಬಲರಾಮರಿಂದ. ಸೊ ಅದಕ್ಕೋಸ್ಕರ ಆ ಮೇಜರ್ ಪ್ರಾಫಿಟ್ ಯಾರಿಗ ಹೋಗ್ಬೇಕು? ಬಲರಾಮನಿಗೆ ಹೋಗ್ಬೇಕು, ಕೃಷ್ಣನಿಗೆ ಹೋಗ್ಬೇಕು. ಸೊ ಆ ರೀತಿ ಈ ಆದಿದಾಸ್ ಅಂತ ಹೇಳಿದ್ರೆ ಆದಿದಾಸರು, ಹರಿದಾಸರು ಯಾರು ಅಂತ ಹೇಳಿದ್ರೆ ಬಲರಾಮ್. ಸೊ ಆ ಬಲರಾಮರು ಅವರ ಜೀವನದಲ್ಲಿ ಏನನ್ನ ಅವರು ಸೂಚಿಸ್ತಾರೆ ನಮ್ಮೆಲ್ಲರ ಜೀವನದಲ್ಲಿ. ಒಂದು, ಅವರು ಗುರುವಿನ ರೂಪದಲ್ಲಿದ್ದಾರೆ, ಮತ್ತೊಂದು ಎಲ್ಲ ಭಗವಂತನಿಗೆ ಸೇವಕನ ರೂಪದಲ್ಲಿದ್ದಾರೆ, ಎಲ್ಲಾ ಜೀವಿಗಳಿಗೆ ಅವರು ಗುರುವಿನ ರೂಪದಲ್ಲಿದ್ದಾರೆ. ಆ ಭಗವಂತ ಬಲರಾಮರು ಮತ್ತು ಕೃಷ್ಣನಿಗೆ ಏನು ವ್ಯತ್ಯಾಸನೇ ಇಲ್ಲ. ಒಂದು ದೃಷ್ಟಿಕೋನದಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಆ ಬಲರಾಮರ ತತ್ವ ಏನು, ಆಮೇಲೆ ಆ ಬಲರಾಮರ ಜನ್ಮ ಹೇಗಾಯ್ತು, ಆಮೇಲೆ ಬಲರಾಮರು ನಮ್ಮ ಜೀವನದಲ್ಲಿ ಯಾವ ರೀತಿ ಅವರು ಯಾವ ರೋಲ್ ನಮ್ಮ ಜೀವನದಲ್ಲಿ ಅವರು ಮಾಡ್ತಾರೆ, ಅದನ್ನ ನಾವು ಚರ್ಚೆಯನ್ನ ಮಾಡೋಣ. ತಾವೆಲ್ಲರೂ ಕೆಲವು ಶ್ಲೋಕಗಳನ್ನ ನಾನು ಹೇಳ್ತೀನಿ, ತಾವೆಲ್ಲರೂ ನನ್ನ ಹಿಂದೆ ಹೇಳಿ. ಇದು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಆದಿಲೀಲಾ 5ನೇ ಅಧ್ಯಾಯ ಮತ್ತು 4ನೇ ಶ್ಲೋಕ. ಸರ್ವ ಅವತಾರಿ ಕೃಷ್ಣ ಸ್ವಯಂ ಭಗವಾನ್, ತಾಹಾರ ದ್ವಿತೀಯ ದೇಹ ಶ್ರೀ ಬಲರಾಮ್. ಇದರಲ್ಲಿ ಹೇಳ್ತಾರೆ ಸರ್ವ ಅವತಾರಿ ಕೃಷ್ಣ ಸ್ವಯಂ ಭಗವಾನ್. ಕೃಷ್ಣ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಎಲ್ಲಾ ವಿಷ್ಣು ತತ್ವದ ಮೂಲ. ಎಲ್ಲಾ ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯಲ್ಲ ಅದೆಲ್ಲದರ ಮೂಲ ಯಾರು? ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಇದನ್ನ. ಯಾವ್ದಾದ್ರು ಶ್ಲೋಕ ಇದೆಯಾ? ವೆರಿ ಗುಡ್. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಭಗವಂತ ಹೇಳ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯಲ್ಲ ಎಲ್ಲವೂ ನನ್ನಿಂದಾನೆ ಬಂದಿರೋದು. ಆಧ್ಯಾತ್ಮಿಕ ಜಗತ್ತಿರ್ಬೋದು, ಭೌತಿಕ ಜಗತ್ತಿರ್ಬೋದು. ಅದಷ್ಟೇ ಅಲ್ಲ, ಎಲ್ಲಾ ತತ್ವಗಳು. ಶಕ್ತಿ ತತ್ವ ಅದು ಯಾರಿಂದ ಬಂದಿರೋದು? ಭಗವಂತರಿಂದಾನೆ, ಕೃಷ್ಣನಿಂದಾನೆ. ಆಮೇಲೆ ಗುರು ತತ್ವ ಅದು ಬಲರಾಮ್ ಬಂದಿರೋದು ಕೃಷ್ಣನಿಂದಾನೆ. ಜೀವತತ್ವ ಯಾರು? ಎಲ್ಲೆಲ್ಲರೂ ನಾವೆಲ್ಲರೂ ಜೀವಿಗಳು. ಎಲ್ಲಾ ಜೀವಿಗಳು ಬಂದಿರೋದು ಯಾರಿಂದ? ಅವೆಲ್ಲವೂ ಭಗವಂತನ ವಿಭಿನ್ನ ಅಂಶ. ಸ್ವಾಂಶ ಅಂತ ಹೇಳಿದ್ರೆ ಭಗವಂತನ ವಿಷ್ಣು ಅವತಾರಗಳು, ವಿಭಿನ್ನಾಂಶ ಅಂತ ಹೇಳಿದ್ರೆ ಭಗವಂತನ ಎಲ್ಲ ಜೀವ ಅವತಾರಗಳು. ಸೊ ಆ ರೀತಿ ಎಲ್ಲಾ ಅವತಾರಗಳ ಮೂಲ, ಉಗಮ, ಸೋರ್ಸ್ ಅದು ಯಾರು ಅಂತ ಹೇಳಿದ್ರೆ ಶ್ರೀಕೃಷ್ಣ. ಅದಕ್ಕೋಸ್ಕರ ಭಗವಂತನಿಗೆ ಹೇಳ್ತಾರೆ ಸ್ವಯಂ ಭಗವಾನ್. ಬೇರೆಯವರು ಎಲ್ಲರೂ ಕೆಲವು ಸಲ ಬೇರೆಯವ್ರಿಗೂ ಭಗವಾನ್ ಅನ್ನುವಂಥ ಶಬ್ದ ಬೇರೆಯವ್ರಿಗೂ ಉಪಯೋಗಿಸ್ಬೋದು. ಭಗವಾನ್ ಶಂಕರ ಉಪಯೋಗಿಸ್ತಾರೆ, ಭಗವಾನ್ ನಾರದ ಉಪಯೋಗಿಸ್ತಾರೆ, ಭಗವಾನ್ ವ್ಯಾಸ ಉಪಯೋಗಿಸ್ತಾರೆ. ಆದರೆ ಸ್ವಯಂ ಭಗವಾನ್ ಶ್ರೀಕೃಷ್ಣನಿಗೆ ಮಾತ್ರ ಏತೇ ಚಾಂಸ ಕಲಾಪಂ ಸಹ ಕೃಷ್ಣಸ್ತು ಭಗವಾನ್ ಸ್ವಯಂ. ಅಲ್ಲೂ ಭಗವಾನ್ ಸ್ವಯಂ ಅನ್ನಂತ ಬಂದಿದೆ. ಅಂದ್ರೆ ಅವತಾರಿ. ಬೇರೆಯವರೆಲ್ಲರೂ ಅವತಾರ, ಕೃಷ್ಣನಿಗೆ ಹೇಳಿದ್ರೆ ಅವತಾರಿ ಅಂತ ಹೇಳ್ತಾರೆ. ತಾಹಾರ ದ್ವಿತೀಯ ದೇಹ ಶ್ರೀ ಬಲರಾಮ್. ಆ ಶ್ರೀಕೃಷ್ಣನ ದ್ವಿತೀಯ ದೇಹ, ಎರಡನೆಯ ದೇಹ ಯಾರು? ಅದು ಶ್ರೀ ಬಲರಾಮ್. ಅಂದ್ರೆ ಕೃಷ್ಣನಿಗೂ ಬಲರಾಮರಿಗೂ ಏನು ವ್ಯತ್ಯಾಸ? ಹೇಳ್ತಾರೆ ಏನು ವ್ಯತ್ಯಾಸ ಇಲ್ಲ, ಒಂದೇ ಒಂದು ವ್ಯತ್ಯಾಸ. ಅದೇನದು? ಬಣ್ಣ. ಭಗವಂತನ ಬಣ್ಣ, ಕೃಷ್ಣನ ಬಣ್ಣ ಯಾವ ರೀತಿ ಇದೆ? ಶ್ಯಾಮವರ್ಣ. ಅದೇ ಬಲರಾಮರ ವರ್ಣ ಹೇಗಿದೆ?
ಹಾ, ಭಗವಂತ ವೈಟಿಶ್ ಅಂದರೆ ಬಿಳಿ ಬಣ್ಣ, ಅದು ಭಗವಂತನ ದ್ವಿತೀಯ ದೇಹ ಶ್ರೀ ಬಲರಾಮ್ ಅಂತ ಹೇಳ್ತಿದ್ದಾರೆ. ಏಕ ಈ ಸ್ವರೂಪ ದೋಹೆ ಭಿನ್ನ ಮಾತ್ರ ಕಾಯ, ಆದ್ಯ ಕಾಯ ವ್ಯೂಹ ಕೃಷ್ಣ ಲೀಲಾರ ಸಹಾಯ. ಇದರಲ್ಲಿ ಹೇಳ್ತಾರೆ ಏಕ ಈ ಸ್ವರೂಪ ದೋಹೆ ಭಿನ್ನ ಮಾತ್ರ ಕಾಯ. ಸ್ವರೂಪ ಒಂದೇ, ಆದ್ರೆ ಕಾಯ ಮಾತ್ರ ಎರಡು. ಆ ಭಗವಂತ ಬಲರಾಮರು ಮತ್ತು ಕೃಷ್ಣರು ಒಂದೇ, ಆದ್ರೆ ಅವರ ಶರೀರ ಮಾತ್ರ ಬೇರೆ ಇದೆ. ಈಗ ರಾಮ ಲಕ್ಷ್ಮಣ ಇದ್ರಲ್ಲ, ಅವರಿಬ್ಬರಲ್ಲಿ ಏನು ವ್ಯತ್ಯಾಸ, ಏನು ಹೊಂದಾಣಿಕೆ ಇದೆ, ಏನು ಹೋಲಿಕೆ ಇದೆ? ಒಂದೊಂದರೆ ಅವರ ಆಸೆ ಏನಿರುತ್ತಲ್ಲ ಯಾವಾಗ್ಲೂ ಒಂದೇ ಇರುತ್ತೆ. ಯಾವಾಗ್ಲೂ ಲಕ್ಷ್ಮಣ್ ನೀವು ನೋಡ್ತಾ ಇದ್ರೆ ಎಲ್ಲಿ ರಾಮ ಇರ್ತಾ ಇದ್ದ, ಅಲ್ಲಿ ಯಾವಾಗ್ಲೂ ಲಕ್ಷ್ಮಣ ಇದ್ದೇ ಇರ್ತಾ ಇದ್ದ. ವನವಾಸರಿಗೆ ಶಾಪ ಕೊಟ್ಟಿದ್ದು ಬರೀ ರಾಮನಿಗೆ ಮಾತ್ರ. ಆದ್ರೆ ಲಕ್ಷ್ಮಣ ಹೇಳಿದ್ರು ರಾಮನಿಗೆ ಶಾಪ ನಾನು ತಗೊಳ್ತೀನಿ, ಸೊ ಅದಕ್ಕೋಸ್ಕರ ರಾಮನ ಜೊತೆ ನಾನು ಹೋಗ್ತೀನಿ. ನೋಡಿ, ರಾಮ ಆದ್ರೂ ಕನಿಷ್ಠ ಪಕ್ಷ ರಾತ್ರಿ ಮಲ್ಕೊಳ್ತಾ ಇದ್ರು, ಲಕ್ಷ್ಮಣ್ ಮಲ್ಕೊಂಡು ಇಲ್ಲ. ಆಮೇಲೆ ಸದೈವ ರಾಮ ಮತ್ತೆ ಸೀತಾ ಇವರಿಬ್ಬರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಸದೈವ ಲಕ್ಷ್ಮಣ ಮುಂದೆ ಇರ್ತಾ ಇದ್ರು. ಸೊ ಅವ್ರು ವನವಾಸದಲ್ಲಿ ಹೋಗ್ತಾ ಇರೋವಾಗ್ಲು ಲಕ್ಷ್ಮಣ ಮುಂದೆ ಇರ್ತಾ ಇದ್ರು, ರಾಮ ಹಿಂದೆ ಇರ್ತಾ ಇದ್ರು, ಮಧ್ಯದಲ್ಲಿ ಸೀತೆ ಇರ್ತಾ ಇದ್ಲು. ಲಕ್ಷ್ಮಣ ಮುಂದೆ ಹೋಗ್ತಾ ಇರೋದು ಯಾವ್ದಕ್ಕೋಸ್ಕರ? ಅಲ್ಲಿ ಮಾರ್ಗದಲ್ಲಿ ಏನಾದ್ರೂ ಮುಳ್ಳುಗಳಿರುತ್ತೆ, ಇಲ್ಲ ಕಲ್ಲುಗಳಿರುತ್ತೆ, ಅದನ್ನೆಲ್ಲ ಸೆಪರೇಟ್ ದೂರ ಮಾಡೋದಕ್ಕೋಸ್ಕರ. ಆಮೇಲೆ ಸೀತೆ ಮಾತೆ ಮತ್ತೆ ರಾಮನಿಗೋಸ್ಕರ ಎಲ್ಲಾ ರೀತಿಯ ಸೇವೆಯನ್ನ ಮಾಡೋದಕ್ಕೋಸ್ಕರ ಅವರು ಸಂಪೂರ್ಣ ಜೀವನವನ್ನೇ ಅವರು ಮುಡಿಪಾಗಿ ಬಿಟ್ಬಿಟ್ರು. ಸೊ ಆ ಮುಡಿಪಾಗಿರೋದಕ್ಕೆ ಅವ್ರು ಲಕ್ಷ್ಮಣ ಸಂಪೂರ್ಣವಾಗಿ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಅವ್ರು ಸಂಪೂರ್ಣವಾಗಿ ತಲ್ಲೀನರಾಗ್ತಾ ಇದ್ರು ಯಾವಾಗ್ಲೂ. ಅದಕ್ಕೋಸ್ಕರ ಅವರು ರಾತ್ರಿ ನಿದ್ದೆನೇ ಮಾಡ್ತಾ ಇರ್ಲಿಲ್ಲ. ಆದ್ರೆ ನಾವು ನಿದ್ದೆ ಮಾಡ್ಬೇಕು, ಇಲ್ಲಾಂದ್ರೆ ನಾವು ಮುಂದಿನ ದಿನ ಸೇವೆ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ರಾತ್ರಿ ಇಲ್ಲ ಭಜನೆ ಮಾಡೋದಕ್ಕಾಗೋದಿಲ್ಲ, ಹೌದಲ್ಲ? ಆಮೇಲೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಬೆಳಿಗ್ಗೆ ಜಪ ಮಾಡ್ಬೇಕು, ಇಲ್ಲ ಅಂದ್ರೆ ಉಲ್ಟಾ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಲಕ್ಷ್ಮಣ ಇರ್ತಾ ಇದ್ನಲ್ಲ, ಲಕ್ಷ್ಮಣ ಸಂಪೂರ್ಣವಾಗಿ ಸೇವೆನಲ್ಲಿ ತೊಡಗಿದ್ರು. ಆದ್ರೆ ಕೆಲವು ಸಲ ಲಕ್ಷ್ಮಣನಿಗೆ ತುಂಬಾ ಧರ್ಮ ಸಂಕಟದಲ್ಲಿ ಭಗವಂತ ರಾಮ ಹಾಕ್ಬಿಟ್ರು. ಯಾವೆಲ್ಲ ಧರ್ಮ ಸಂಕಟದಲ್ಲಿ ಹಾಕಿದ್ರು? ಸೀತೆಯ ಅಗ್ನಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಲಕ್ಷ್ಮಣನಿಗೆ ಹೇಳಿದ್ದು, ನಾನು ಸೀತೆಯ ಅಗ್ನಿ ಪರೀಕ್ಷೆ ಮಾಡ್ಬೇಕು, ನೀನ್ ಮಾಡಿಸ್ಬೇಕು ಅಂತ. ಭಗವಂತ ಹೇಳ್ದ, ಲಕ್ಷ್ಮಣನಿಗೆ ಅನ್ನಿಸ್ತಾ ಇತ್ತು ಸೀತಾ ಅವರಿಗೆ ಆರಾಧ್ಯ ದೈವ ಇದ್ದಾಗೆ, ಅವರಿಗೆ ಅಗ್ನಿ ಪರೀಕ್ಷೆನಲ್ಲಿ ಮಾಡಿಸೋದು ಲಕ್ಷ್ಮಣನಿಗೆ ಒಪ್ಪಿಗೆ ಇರ್ಲಿಲ್ಲ. ಅದಷ್ಟೇ ಅಲ್ಲ, ಸೀತೆಯನ್ನ ವಾಲ್ಮೀಕಿ ಆಶ್ರಮದಲ್ಲಿ ಬಿಡೋದಕ್ಕೂ ಲಕ್ಷ್ಮಣನಿಗೆ ಕಳಿಸಿದ್ದು. ಈ ರೀತಿ ಒಂದೆರಡಲ್ಲ, ಇನ್ನು ಎಷ್ಟೊಂದು ಧರ್ಮ ಸಂಕಟಗಳು ಈ ರೀತಿ ಲಕ್ಷ್ಮಣನಿಗೆ ಹಾಕ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ರಾಮ ಅಗ್ರಜ, ಅವನ ಅಣ್ಣನಾಗಿದ್ದ, ಇವನ್ ತಮ್ಮ ಆಗಿದ್ದ. ಅಣ್ಣ ಏನ್ ಹೇಳ್ತಾನೋ ಅದನ್ನ ತಮ್ಮ ಕೇಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಲಕ್ಷ್ಮಣನಿಗೆ ಅನ್ನಿಸ್ತು, ನಾನು ಮುಂದಿನ ಅವತಾರ ಬಂದಾಗ ನಾನು ತಮ್ಮ ಆಗೋದಿಲ್ಲ, ಅಣ್ಣನಾಗ್ತೀನಿ. ಆಗ ನಾನು ಕೃಷ್ಣ ಏನೇ ಹೇಳಿದ್ರು ನಾನು ಕೆಲವು ಸಲ ಕೃಷ್ಣನ ವಿರುದ್ಧವಾಗಿನೂ ನಾನು ಕೃಷ್ಣನ ಸೇವೆ ಮಾಡ್ಬೋದು. ನೋಡಿ, ಕೆಲವು ಸಲ ಕೃಷ್ಣ ಏನಾದ್ರು ತುಂಟತನದಿಂದ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಆಗ ಲಕ್ಷ್ಮಣ ಬೈತಾ ಇದ್ದ, ಬಲರಾಮರು ಬೈತಾ ಇದ್ರು ಕೃಷ್ಣನಿಗೆ, ಕಂಪ್ಲೇಂಟ್ ಮಾಡ್ತಾ ಇದ್ರು ಯಶೋದಾಗೆ. ಯಾಕೆ? ಆ ಅಣ್ಣನಾಗಿದ್ರು ಈಗ ನಾನು ತಮ್ಮನಿಂದ ಸೇವೆ ಮಾಡಿಸ್ಕೊಳ್ತೀನಿ ಅಂತಲ್ಲ, ಆದ್ರೆ ತಮ್ಮನಿಗೂ ಸೇವೆ ಮಾಡ್ಬೇಕಿತ್ತು. ಆದ್ರೆ ಈಗ ನಾನು ಹೇಗೆ ಅನ್ನಿಸ್ತೆ ಆ ರೀತಿ ಸೇವೆ ಮಾಡ್ತೇನೆ. ಯಾಕೆಂದ್ರೆ ಹಿಂದಿನ ಸಲ ಅವರು ನನಗೆ ಸೀತೆ ಮಾತೆಗೆ ಅಗ್ನಿ ಪರೀಕ್ಷೆ ಕಳ್ಸಿದ್ರು, ಏನೇನೋ ಮಾಡಿಸಿದ್ರು. ಆದ್ರೆ ಈಗ ನಾನು ಭಗವಂತನ ಸೇವೆ ಮಾಡ್ತೀನಿ, ಆದ್ರೆ ಭಿನ್ನ ಮಾತ್ರ ಕಾಯ, ಶರೀರ ಬೇರೆ ಇದೆ, ಆದ್ರೆ ಭಗವಂತನ ಸೇವೆನಲ್ಲಿ ನಾನು ಸಂಪೂರ್ಣವಾಗಿ ತೊಡಗಿರ್ತೀನಿ. ಕೃಷ್ಣ ಲೀಲಾರ ಸಹಾಯ. ಈಗ ಕೃಷ್ಣನಿಗೆ ಅವನ ಲೀಲೆನಲ್ಲಿ ಸಹಾಯ ಮಾಡೋದಕ್ಕೇನೆ ಬರ್ತಾ ಇದ್ದಾರೆ, ಆದ್ರೆ ಅಣ್ಣನಾಗಿ ಬರ್ತಾ ಇದ್ದಾರೆ.
ಇದು ಬಲರಾಮರ ವಿಶೇಷವಾಗಿರುವಂತಹ ತತ್ವ. ಕಲಿಯುಗದಲ್ಲೂ ಇವರು ಬರ್ತಾರೆ. ಹೇಗೆ? ಸೇಯಿ ಕೃಷ್ಣ ನವದ್ವೀಪೆ ಶ್ರೀ ಚೈತನ್ಯ ಚಂದ್ರ, ಸೇಯಿ ಬಲರಾಮ ಸಂಗೆ ಶ್ರೀ ನಿತ್ಯಾನಂದ. ಹೇಳ್ತಾ ಇದಾರೆ ಆ ಕಲಿಯುಗದಲ್ಲಿ ಅದೇ ಶ್ರೀಕೃಷ್ಣ ಕಲಿಯುಗದಲ್ಲಿ ಬಂದಿದ್ದಾರೆ ಶ್ರೀ ಚೈತನ್ಯ ಚಂದ್ರರ ರೂಪದಲ್ಲಿ, ನವದ್ವೀಪದಲ್ಲಿ. ಆಮೇಲೆ ಅದೇ ಬಲರಾಮರು ಕಲಿಯುಗದಲ್ಲಿ ಬಂದಿದ್ದಾರೆ ಯಾವ ರೂಪದಲ್ಲಿ? ಶ್ರೀ ನಿತ್ಯಾನಂದ. ಇದು ಈ ರೀತಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇದಿಷ್ಟೇ ಅಲ್ಲ, ಈ ಸಂಪೂರ್ಣ ಜಗತ್ತನ್ನ ನಿರ್ಮಾಣ ಮಾಡೋದಕ್ಕೂ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಬಲರಾಮೇ ಮಾಡೋದು. ಕೃಷ್ಣ ಏನ್ ಮಾಡ್ತಾ ಇದ್ದಾರೆ? ಕೃಷ್ಣ ಅವರೇ ವೃಂದಾವನದಲ್ಲಿ ಕೊಳಲನ್ನ ಉತ್ತ ಬೇರೆ ಬೇರೆ ಲೀಲೆ ಮಾಡ್ತಾ ಇದ್ದಾರೆ ಅಷ್ಟೇ. ಭೌತಿಕ ಜಗತ್ತಿನಲ್ಲಿ ಅವರು ಅವರ ವಿಸ್ತಾರದ ರೂಪದಲ್ಲಿ ಅವರು ಈ ಭೌತಿಕ ಜಗತ್ತನ್ನ ಅವರು ನೋಡ್ಕೊಳ್ತಾ ಇದ್ದಾರೆ. ಅವರು ಸ್ವಯಂ ಭೌತಿಕ ಜಗತ್ತಿನ ಸ್ಪರ್ಶ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಭೌತಿಕ ಜಗತ್ತು ತ್ರಿಗುಣಗಳಿಂದ ಆಗಿದೆ, ಸತ್ವ ರಜ ತಮ. ಇದನ್ನ ಭಗವಂತ ಸ್ಪರ್ಶ ಮಾಡೋದಿಲ್ಲ. ಅವರು ಯಾವಾಗಲೂ ಈ ಭೌತಿಕ ಜಗತ್ತಿನಿಂದ ನಿರ್ಲಿಪ್ತರಾಗಿರ್ತಾರೆ, ಯಾವಾಗಲೂ ಡಿಟ್ಯಾಚ್ಡ್. ಅದ್ರ ಜೊತೆ ಅವರು ಸ್ಪರ್ಶ ಮಾಡೋದೇ ಇಲ್ಲ ಯಾವಾಗ್ಲೂ. ಅದೇ ಬಲರಾಮರು ನೇರವಾಗಿ ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ? ಅವರು ವಿಸ್ತಾರ ಮಾಡ್ಕೊಳ್ತಾರೆ. ಕೃಷ್ಣ ವಿಸ್ತಾರ ಮಾಡಿ ಹೇಳಿದ್ರು ಭೌತಿಕ ಜಗತ್ತನ್ನ ನೋಡ್ಕೊ ಅಂತ. ಆಗ ಬಲರಾಮರು ಹೇಳ್ತಾರೆ ನಾನು ವಿಸ್ತಾರ ಮಾಡ್ತೇನೆ ಅಂತ ಹೇಳಿ ಅವರು ವಿಸ್ತಾರ ಮಾಡ್ತಾರೆ. ಯಾವ ರೀತಿ ವಿಸ್ತಾರ ಮಾಡ್ತಾರೆ? 5 ರೂಪಗಳು ಅವರು ತಾಳ್ತಾರೆ. ಯಾವುದೆಲ್ಲ? ಸಂಕರ್ಷಣ ಕಾರಣತೋ ಯಶಾಯಿ, ಗರ್ಭೋದಶಾಯಿ ಚ ಪಯೋಬ್ಧಿಶಾಯಿ, ಶೇಷಶ್ಚ ಯಸ್ಯಾಂಶ ಕಲಾಸ ನಿತ್ಯ, ನಂದಾಖ್ಯ ರಾಮ ಶರಣಂ ಮಮಾಸ್ತು. ಸಂಕರ್ಷಣ ಕಾರಣ ತೋಯಶಾಯಿ. ನೋಡಿ, ಭೌತಿಕ ಭಗವಂತ ಏನ್ ಮಾಡ್ತಾರೆ? ಕೃಷ್ಣ ಏನ್ ಮಾಡ್ತಾ ಇದ್ದಾರೆ? ಬಲರಾಮರಾಗಿ ಅವರು ವಿಸ್ತಾರರಾಗ್ತಾರೆ. ಇದು ಮೊದಲನೇದು, ಸರಿನಾ? ಈ ಬಲರಾಮರು ಚತುರ್ವ್ಯೂಹವಾಗಿ ವಿಸ್ತಾರ ಮಾಡ್ತಾರೆ. ಯಾವ್ದು ಚತುರ್ವ್ಯೂಹ? ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನ. ಈ ಚತುರ್ವ್ಯೂಹದಲ್ಲಿ ಮೊದಲನೇ ಸಂಕರ್ಷಣ ಬರ್ತಾರಲ್ಲ, ಅವರು ಮಹಾಸಂಕರ್ಷಣ. ಈ ಸಂಕರ್ಷಣ ಏನ್ ಮಾಡ್ತಾರೆ? ಮತ್ತೊಂದು ಚತುರ್ವ್ಯೂಹ ಸೃಷ್ಟಿ ಮಾಡ್ತಾರೆ. ಒಂದು ಆಧ್ಯಾತ್ಮಿಕ ಜಗತ್ತು ನೋಡ್ಕೊಳ್ತಾರೆ, ಮತ್ತೊಂದು ಭೌತಿಕ ಜಗತ್ತನ್ನ ನೋಡ್ಕೊಳ್ತಾರೆ. ಎರಡನೇ ವಿಸ್ತಾರನೂ ಅದೇ, ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನ. ಇದರಲ್ಲಿ ಬರ್ತಾರೆ ಸಂಕರ್ಷಣ. ಕಾರಣ ತೋಯಶಾಯಿ ಅದ್ಯಾರದು? ಕಾರಣ ತೋಯಶಾಯಿ ಯಾರು? ಮಹಾವಿಷ್ಣು, ಕಾರಣೋದಕಶಾಯಿ ವಿಷ್ಣು. ಆಮೇಲೆ ಗರ್ಭೋದಕಶಾಯಿ ವಿಷ್ಣು. ಪಯೋಬ್ಧಿಶಾಯಿ, ಕ್ಷೀರೋದಕಶಾಯಿ ವಿಷ್ಣು. ಅವರೆಲ್ಲರ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿದ್ದಾರೆ. ಆಮೇಲೆ ಶೇಷ ಯಾವ ರೂಪದಲ್ಲಿದ್ದಾರೆ? ಆದಿಶೇಷ, ಭಗವಂತನಿಗೆ ಶಯ್ಯಾ ರೂಪದಲ್ಲಿ, ಭಗವಂತನಿಗೆ ಮಲ್ಕೊಳ್ಳೋದಕ್ಕೆ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಯಾರು? ಯಸ್ಯ ಅಂಶ ಕಲಾಸ ನಿತ್ಯಾನಂದ. ಇವರೆಲ್ಲರೂ ಅಂಶ ಇಲ್ಲ ಕಲಾ ಅಂದ್ರೆ ಆ ಬಲರಾಮರ ಅವತಾರಗಳೇ ಇವರೆಲ್ಲರೂ. ಅಂದರೆ ಸ್ವಲ್ಪ ಆಲೋಚನೆ ಮಾಡಿ, ಬಲರಾಮರು ಯಾರು ಅಂತ ಹೇಳಿ. ಬಲರಾಮರು ಈ ಸಂಪೂರ್ಣ ಕೃಷ್ಣನಿಂದ ಅಭಿನ್ನರಾಗಿದ್ದಾರೆ ಅವರು. ಹಾಗಿದ್ರೆ ನಾವು ಕೃಷ್ಣನಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡ್ತೇವೆ ಅದೇ ರೀತಿ ಬಲರಾಮರಿಗೂ ಸೇವೆ ಮಾಡ್ಬೇಕು. ಆದ್ರೆ ಬಲರಾಮರ ತತ್ವ ಇದೆಯಲ್ಲ, ತುಂಬಾ ಪ್ರಮುಖವಾಗಿದೆ ಭಕ್ತರ ಜೀವನದಲ್ಲಿ. ಅದ್ಯಾರು ಅಂತ ಹೇಳಿದ್ರೆ ಗುರುತತ್ವ. ಆ ಗುರುತತ್ವದ ಬಗ್ಗೆ ನಾವು ಕೊನೆಯಲ್ಲಿ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಈ ಬಲರಾಮರು ಹೇಗೆ ಜನ್ಮವನ್ನ ತಾಳಿದ್ರು ಅದನ್ನ ನಾವು ಚರ್ಚೆಯನ್ನ ಮಾಡೋಣ. ಆಮೇಲೆ ಅದಷ್ಟೇ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಬಲರಾಮರು ಕೃಷ್ಣನಿಗೆ ಯಾವೆಲ್ಲ ರೂಪದಲ್ಲಿ ಸೇವೆಯನ್ನ ಮಾಡ್ತಾರೆ? ಎಲ್ಲಾ 5 ರಸಗಳಲ್ಲೂ ಸೇವೆಯನ್ನ ಮಾಡ್ತಾರೆ. ಶಾಂತರಸದಲ್ಲಿ ಹೇಗೆ? ಗಿಡ ಮರಗಳು. ಆಮೇಲೆ ಭಗವಂತನ ಸಂಪೂರ್ಣ ಧಾಮ ಇದೆಯಲ್ಲ, ಅದೆಲ್ಲವೂ
ಬಲರಾಮರ ಅವತಾರನೇ ವಿಸ್ತಾರ. ಆಮೇಲೆ ಅದಷ್ಟೇ ಅಲ್ಲ, ದಾಸ್ಯ ರೂಪದಲ್ಲಿನೂ ಸೇವೆ ಮಾಡ್ತಾರೆ. ಉದಾಹರಣೆ ಲಕ್ಷ್ಮಣ್. ಆಮೇಲೆ ಸಖ್ಯ ರೂಪದಲ್ಲಿ ಸೇವೆ ಮಾಡ್ತಾರೆ ಬಲರಾಮ್. ನಾವು ಚರ್ಚೆ ಮಾಡ್ತಾ ಇದ್ವಿ ಕೆಲವು ದಿನ ಹಿಂದೆ, ಪ್ರಭುಪಾದರು ವೃಂದಾವನದಲ್ಲಿ ನಮ್ಮ ಇಸ್ಕಾನ್ ಮಂದಿರ ಇರಬೇಕು ಅಂತ ಹೇಳಿ ಅವ್ರಿಗೆ ಇಚ್ಛೆ ಆಯ್ತು. ಪ್ರಭುಪಾದರಿಗೆ ಕೆಲವು ಸಲ ಬೇಜಾರಾಗ್ಬಿಟ್ಟಿತ್ತು, ಭಾರತ ದೇಶದಲ್ಲಿ ಯಾರು ಅವರ ಆಂದೋಲನದಲ್ಲಿ ಸಹಾಯ ಮಾಡೋದಕ್ಕೆ ಯಾರು ಬರ್ತಾ ಇರ್ಲಿಲ್ಲ. ಭಗವದ್ಗೀತೆ ಪ್ರಚಾರ ಮಾಡೋದಕ್ಕೆ, ಕೃಷ್ಣ ಭಕ್ತಿಯ ಪ್ರಚಾರ ಮಾಡೋದಕ್ಕೆ ಯಾರು ಬರ್ತಾ ಇರ್ಲಿಲ್ಲ, ಮುಂದೆ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಬೇಜಾರಾಗ್ಬಿಟ್ಟು ಅವ್ರು ಅಮೆರಿಕಕ್ಕೆ ಹೋಗ್ಬಿಟ್ಟಿದ್ರು. ಸಾಮಾನ್ಯವಾಗಿ ಭಾರತ ದೇಶದಲ್ಲೂ ಕೆಲವರೆಲ್ಲರೂ ಬೇಜಾರು ಪಟ್ಬಿಟ್ಟು ಅಮೆರಿಕಕ್ಕೆ ಹೋಗ್ಬಿಡ್ತಾರೆ. ಯಾಕೆ ಬೇಜಾರು ಪಡ್ತಾರೆ ಅವರು? ಇಲ್ಲಿ ಜಾಸ್ತಿ ಇಂದ್ರಿಯ ತೃಪ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ, ಇಲ್ಲಿ ನನಗೆ ಹೆಚ್ಚು ದುಡ್ಡು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಲ್ಲೋಗಿ ನಾನು ತುಂಬಾ ಧನಿಕನಾಗ್ತೀನಿ, ಶ್ರೀಮಂತನಾಗ್ತೀನಿ ಅಂತ ಹೋಗ್ಬಿಡ್ತಾರೆ. ಆದ್ರೆ ಪ್ರಭುಪಾದರು ಶ್ರೀಮಂತರಾಗೋದಕ್ಕೆ ಹೋಗಿಲ್ಲ. ಯಾವ್ದಕ್ಕೋಸ್ಕರ ಹೋಗಿದ್ದು? ಭಕ್ತಿಯ ಪ್ರಚಾರ ಮಾಡೋದಕ್ಕೋಸ್ಕರ ಹೋಗಿದ್ದು. ಬೇರೆಯವರೆಲ್ಲರಿಗೂ ಭಕ್ತಿಯ ಶ್ರೀಮಂತಿಕೆಯನ್ನು ಕೊಡೋದಕ್ಕೆ ಹೋಗಿದ್ದು. ಆದ್ರೆ ಪ್ರಭುಪಾದರಿಗೆ ಅನ್ನಿಸ್ತು, ಕನಿಷ್ಠ ಪಕ್ಷ ನಾನು ವೃಂದಾವನದಲ್ಲಿ, ಮಾಯಾಪುರಲ್ಲಿ ನಾನು ಇಸ್ಕಾನ್ ಮಂದಿರವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಬಂದರು. ಆಮೇಲೆ ಇಸ್ಕಾನ್ ಮಂದಿರ ಬರೀ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಭಾರತದಲ್ಲಿನೂ ಬಾಂಬೆನಲ್ಲೂ ಸ್ಥಾಪನೆ ಮಾಡಿಬಿಟ್ರು. ಆ ರೀತಿ ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು ಆಮೇಲೆ ಎಲ್ಲ ಕಡೆಯಿಂದ ಸ್ಥಾಪನೆ ಮಾಡೋಣ ಅಂತ. ಆದ್ರೆ ವೃಂದಾವನದಲ್ಲಿ ಅವ್ರು ಸ್ಥಾಪನೆ ಮಾಡುವಾಗ ಅವರು ಎಲ್ಲಿ ವೃಂದಾವನದಲ್ಲಿ ಜಾಗ ಸಿಗುತ್ತೆ ಅಂತ ಅವರು ಆಲೋಚನೆ ಮಾಡ್ತಾ ಇದ್ರು. ಆಗ ಪ್ರಭುಪಾದರು ನೋಡ್ತಾ ಇದ್ರು ರಮಣ ರೀತಿ ಆ ಪ್ರದೇಶ ಎಲ್ಲಿ ಕೃಷ್ಣ ಬಲರಾಮ ಮತ್ತೆ ಎಲ್ಲ ಗೋಪ ವೃಂದ, ಅವನೆಲ್ಲ ಸ್ನೇಹಿತರು, ಗೋಪಾಲಕರು ಎಲ್ಲರೂ ಆಟ ಆಡಿರುವಂತಹ ಪ್ರದೇಶ ಅದು. ಆ ರಮಣ ರೀತಿನಲ್ಲಿ ಅವರು ಪ್ರಭುಪಾದರು ಜಾಗವನ್ನ ಅವರು ಕೊಂಡ್ಕೊಂಡ್ರು. ಆ ಜಾಗವನ್ನ ಕೊಂಡ್ಕೊಂಡ್ಮೇಲೆ ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು, ಈ ಮಂದಿರದಲ್ಲಿ ಯಾವ ವಿಗ್ರಹವನ್ನ ನಾವು ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ. ಆ ವಿಗ್ರಹವನ್ನ ಸ್ಥಾಪನೆ ಮಾಡುವಾಗ ಪ್ರಭುಪಾದರಿಗೆ ಅನ್ನಿಸ್ತಾ ಇತ್ತು, ಯಾಕೆಂದ್ರೆ ಸ್ವಯಂ ಶ್ರೀಕೃಷ್ಣ ಮತ್ತು ಬಲರಾಮರು ಎಲ್ಲಿ ಈ ಮಣ್ಣಿನಲ್ಲಿ ಅವರು ಆಟ ಆಡಿದ್ದಾರೆ, ಅವರ ಚರಣ ಸ್ಪರ್ಶ ಇಲ್ಲಾಗಿದೆ. ಇಲ್ಲಿನ ಮಣ್ಣು ಅಷ್ಟು ಪವಿತ್ರವಾಗಿದೆ ಮತ್ತು ಅಷ್ಟೊಂದು ಭಕ್ತಿ ಭಾವದಿಂದ, ಸೇವಾ ಭಾವದಿಂದ ಇದೆ. ಅದಕ್ಕೋಸ್ಕರ ಇಲ್ಲಿ ನಾವೇನಾದ್ರೂ ಮಂದಿರದ ಸ್ಥಾಪನೆ ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯವಾದ ವಿಗ್ರಹ, ಮೂಲ ವಿಗ್ರಹ ಯಾರಿರ್ಬೇಕು ಅಂತ ಹೇಳಿದ್ರೆ ಕೃಷ್ಣ ಬಲರಾಮ್. ಅದಕ್ಕೋಸ್ಕರ ವೃಂದಾವನದಲ್ಲಿ ಮಂದಿರವನ್ನ ನಾವು ರಾಧಾ ಶ್ಯಾಮ್ ಸುಂದರ್ ಮಂದಿರ ಅಂತ ಹೇಳೋದಿಲ್ಲ, ಕೃಷ್ಣ ಬಲರಾಮ್ ಮಂದಿರ ಅಂತ ಹೇಳ್ತೀವಿ. ಅಲ್ಲಿ ಮೂಲ ವಿಗ್ರಹ ಕೃಷ್ಣ ಬಲರಾಮರಿದ್ದಾರೆ, ಅದ್ರ ಪಕ್ಕದಲ್ಲಿ ರಾಧಾ ಶ್ಯಾಮ್ ಸುಂದರ್ ಇದ್ದಾರೆ, ಅದ್ರ ಪಕ್ಕದಲ್ಲಿ ಗೌರನಿತಾಯಿ ವಿಗ್ರಹಗಳಿದ್ದಾರೆ. ಆ ಕೃಷ್ಣ ಬಲರಾಮರ ಮೂರ್ತಿಯ ಮುದ್ರ ಅದನ್ನು ಸ್ವಯಂ ಶ್ರೀಲ ಪ್ರಭುಪಾದರೆ ಬರ್ದಿ ಹೇಳಿರೋದು ಆ ಕೆತ್ತನೆ ಮಾಡೋದಕ್ಕೆ. ಜೈಪುರಲ್ಲಿ ಅಲ್ಲಿ ಕೆತ್ತನೆ ಮಾಡುವಂತಹ ಶಿಲ್ಪಿಗೆ ಕರೆದಿದ್ರು, ಪ್ರಭುಪಾದರೆ ಬರ್ದಿದ್ರು ಹೇಗೆ ಕೃಷ್ಣ ಬಲರಾಮರು ನಿಂತಿರ್ಬೇಕು ಅಂತ ಹೇಳಿ. ಅದೇ ಸಮಯದಲ್ಲಿ ಪ್ರಭುಪಾದರು ಒಂದ್ಸಲ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಅವ್ರ ಶಿಷ್ಯರಿಗೆ, ಯಾರು ತುಂಬಾ ಬಲಶಾಲಿ, ಕೃಷ್ಣನ ಇಲ್ಲ ಬಲರಾಮರ? ಅದಕ್ಕೆ ಎಲ್ಲ ಶಿಷ್ಯರು ಹೇಳ್ತಾ ಇದ್ರು, ಯಾರು ಬಲಶಾಲಿ? ಅವರೆಲ್ಲರೂ ಹೇಳ್ತಾ ಇದ್ರು ಬಲರಾಮ್ ಅಂತ. ಯಾಕೆ ಬಲರಾಮ್ ಹೌದಲ್ಲ, ಬಲದೇವ್. ಯಾಕೆಂದ್ರೆ ಅವ್ರಿಗೆಲ್ಲರಿಗೂ ಅನ್ನಿಸ್ತಾ ಇತ್ತು ಬಲರಾಮರು ಬಲ ಶಕ್ತಿಯನ್ನ ಪ್ರದರ್ಶನ ಮಾಡೋದ್ರಲ್ಲಿ ಅವರು ಯಾವಾಗ್ಲೂ ಮುಂದಿದ್ರು. ಆಗ ಕೃಷ್ಣ ಹೇಳ್ತಾ ಇದ್ರು, ಆ ಬಲರಾಮರು ಆಧಾರ ಸಪೋರ್ಟ್ ಯಾರು ಸಪೋರ್ಟ್ ತಗೊಂಡಿದ್ದಾರೆ? ಕೃಷ್ಣನ ಸಪೋರ್ಟ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರಭುಪಾದರು ಕೇಳ್ತಾ ಇದ್ರು, ಆ ಬಲರಾಮರಿಗೂ ಸಪೋರ್ಟ್ ಕೊಡೋರು ಯಾರು? ಕೃಷ್ಣ. ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು ಕೃಷ್ಣ ಎಲ್ಲರಿಗಿಂತ ಬಲಶಾಲಿ ಅಂತ. ಆದ್ರೆ ಕೃಷ್ಣ ಮತ್ತು ಬಲರಾಮರ ಶಕ್ತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಅವರಿಬ್ಬರು ಶಕ್ತಿಯಲ್ಲಿ ಒಂದೇ ಸಮಾನ. ಆದರೆ ಬರೀ ಅವರ ಭಾವನೆಯಲ್ಲಿ ಬೇರೆ ರೀತಿ ಇದೆ. ಕೃಷ್ಣ ಅವರ ಭಾವನೆ ಏನು? ಪುರುಷ ಭಾವನೆಯಲ್ಲಿದ್ದಾರೆ. ಪುರುಷ ಅಂತ ಹೇಳಿದ್ರೆ ಎಂಜಾಯರ್, ಭೋಕ್ತ ಭಾವನೆಯಲ್ಲಿದ್ದಾರೆ. ಅದೇ ಬಲರಾಮರು ಯಾವ ಭಾವನೆಯಲ್ಲಿದ್ದಾರೆ? ಅವರು ಸೇವಕನ ಭಾವನೆಯಲ್ಲಿದ್ದಾರೆ. ಆ ಭೋಕ್ತನಿಗೆ ಸೇವೆಯನ್ನು ಮಾಡುವಂತ ಭಾವನೆಯಲ್ಲಿದ್ದಾರೆ. ಆದರೆ ಅವರಿಬ್ಬರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಈಗ ಈ ಬಲರಾಮರು ಹೇಗೆ ಜನ್ಮವನ್ನ ಈ ಭೌತಿಕ ಜಗತ್ತಿನಲ್ಲಿ ಪಡೆದ್ರು ಅದನ್ನ ನಾವು ಈಗ ಚರ್ಚೆಯನ್ನು ಮಾಡೋಣ. ತಾವೆಲ್ಲರೂ ಶ್ರೀಮದ್ ಭಾಗವತದ 10ನೇ ಸ್ಕಂದದ 8ನೇ ಶ್ಲೋಕ ಅದನ್ನ ನಾವು ಚರ್ಚೆಯನ್ನು ಮಾಡೋಣ ಈಗ. ಈಗ ಈ ಸನ್ನಿವೇಶ ಏನು ಅಂತ ಹೇಳಿದ್ರೆ,
ಹಾ ನೋಡಿ, ಭಗವಂತನ ಲೀಲೆಯನ್ನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಭಗವಂತನ ತತ್ವ ಚರ್ಚೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಇಲ್ಲ ಅಂದ್ರೆ ಆ ಭಗವಂತ ಯಾರು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಭಗವಂತ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ತಾವೆಲ್ಲರೂ ಈ ಶ್ಲೋಕವನ್ನ ಹೇಳಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಈ ಶ್ಲೋಕದ ಅರ್ಥ ಏನು? ಹಾ, ಭಗವಂತ ಹೇಳ್ತಾರೆ, ನನ್ನ ಜನ್ಮ ಮತ್ತು ಕರ್ಮ ಎರಡು ದಿವ್ಯವಾಗಿದೆ. ದಿವ್ಯ ಅಂತ ಹೇಳಿದ್ರೆ ಅಲೌಕಿಕವಾಗಿದೆ. ಈ ಜಗತ್ತಿನ ಜನ್ಮ ಕರ್ಮ ನಮ್ಮ ಸಾಮಾನ್ಯ ವ್ಯಕ್ತಿಗಳು ಹೇಗೆ ಜನ್ಮವನ್ನ ಪಡಿತಾರೆ ಆ ರೀತಿ ಭಗವಂತ ಜನ್ಮ ಪಡೆಯೋದಿಲ್ಲ. ಆಮೇಲೆ ನಾವು ಈ ಜಗತ್ತಿನ ಎಷ್ಟೊಂದು ಕಾರ್ಯಗಳನ್ನ ಮಾಡ್ತೀವಿ. ಆ ಕಾರ್ಯಗಳನ್ನ ಮಾಡೋದಕ್ಕಿಂತ ಹಿಂದೆ ನಮಗೆ ಕಾಮ, ಯಾವ್ದಾದ್ರು ಆಸೆ ಇರುತ್ತೆ. ಆ ಕಾಮದಿಂದ ನಾವು ಕರ್ಮವನ್ನ ಮಾಡ್ತೀವಿ. ಅದಕ್ಕೋಸ್ಕರ ಆ ಕರ್ಮ ನಮಗೇನ್ ಮಾಡುತ್ತೆ? ಬಂಧನದಲ್ಲೇ ಹಾಕುತ್ತೆ. ಆದ್ರೆ ಭಗವಂತ ಏನೇ ಕರ್ಮವನ್ನ ಮಾಡ್ತಾ ಇದ್ರು, ಅವರು ಯಾವುದೇ ಕಾಮನೆಗಳನ್ನ ಮಾಡೋದಿಲ್ಲ. ಯಾಕೆ ಕರ್ಮಗಳನ್ನ ಮಾಡ್ತಾರೆ ಅವರು? ಯಾಕೆ ಅಂತ ಹೇಳಿದ್ರೆ, ಅವರು ಈ ಜಗತ್ತಿನಲ್ಲಿ ಲೀಲೆಯನ್ನ ಮಾಡೋದಕ್ಕೋಸ್ಕರ, ಆಮೇಲೆ ಈ ಜಗತ್ತಿನಲ್ಲಿ ಜನರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಮಾಡ್ತಾರೆ. ಅದಕ್ಕೋಸ್ಕರ ಈ ಭಗವಂತನ ಜನ್ಮ ಇದೆಯಲ್ಲ, ಬಲರಾಮರ ಜನ್ಮ, ಅದು ತುಂಬಾ ಅದ್ವಿತೀಯವಾಗಿದೆ. ಅದರ ಚರ್ಚೆಯನ್ನ ಈಗ ನಾವು ಮಾಡೋಣ. ಇದು ಸನ್ನಿವೇಶ ಏನು ಅಂತ ಹೇಳಿದ್ರೆ, ದೇವಕಿ ಮತ್ತು ವಸುದೇವರು ಇವರಿಬ್ಬರನ್ನ ಕಂಸ ಏನ್ ಮಾಡಿದಾನೆ? ಕಾರಾಗೃಹದಲ್ಲಿ, ಜೈಲಿನಲ್ಲಿ ಅವನು ಹಾಕ್ಬಿಟ್ಟಿದ್ದಾನೆ. ಈಗ ಬಲರಾಮರಿಗೆ ಮೊದಲೇ 6 ಪುತ್ರರು ದೇವಕಿಯರಿಗೆ ಆಗಿತ್ತು ಆಲ್ರೆಡಿ. ಆದ್ರೆ ಈ 6 ಪುತ್ರರನ್ನ ಕಂಸ ಏನ್ ಮಾಡ್ಬಿಟ್ಟಿದ್ದ? ತುಂಬಾ ಘೋರ ಕೃತ್ಯ. ಅವನ ಕೈಯಿಂದನೇ ಸ್ವತಃ ಆ ಮಕ್ಕಳನ್ನ ಆ ಗೋಡೆಗಳಿಗೆ, ಇಲ್ಲ ಕಲ್ಲುಗಳಿಗೆ ಎಸೆದು ಅವನು ಸಾಯಿಸ್ತಾ ಇದ್ದ. ದೇವಕಿಯ ಮುಂದೆನೆ ಸಾಯಿಸ್ತಾ ಇದ್ದ. ಎಷ್ಟು ಘೋರ ಅಪರಾಧ, ಆಮೇಲೆ ಎಷ್ಟು ಘೋರ ಹಿಂಸೆ. ಅದಕ್ಕೋಸ್ಕರ ಇದನ್ನ ದೇವಕಿ ಇದನ್ನೆಲ್ಲ ಅವಳು ತಾಳ್ಮೆಯಿಂದ ಸಹನೆ ಮಾಡ್ಕೊಳ್ತಾ ಇದ್ಲು. ಯಾವ್ದಕ್ಕೋಸ್ಕರ? ಕೃಷ್ಣ ಬರ್ತಾರೆ ಅಂತ ಹೇಳಿದ್ರೆ, ಭಕ್ತರ ಜೀವನದಲ್ಲಿನೂ ಅಷ್ಟೇ, ಭಗವಂತ ಬರೋಕ್ಕಿಂತ ಮುಂಚೆ ಎಷ್ಟೊಂದು ಸಹನೆ, ಭಗವಂತ ನಮ್ಮ ಸಹನ ಶಕ್ತಿಯನ್ನ ಜಾಸ್ತಿ ಮಾಡಿಸ್ತಾರೆ. ನಾವು ನಮ್ಮ ಸಹನೆಯನ್ನ ಹೆಚ್ಚಿಸ್ಕೊಳ್ಬೇಕು. ನಮಗೆ ಕೆಲವು ಸಲ ಸ್ವಲ್ಪ ಕಷ್ಟ ಬಂದ್ರೆ ನಾವು ಸಹನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ದೇವಕಿ ಮತ್ತು ವಸುದೇವರಿಂದ ನಾವು ಕಲ್ತ್ಕೊಳ್ಬೋದು, ಹೇಗೆ ಭಗವಂತ ಆವಿರ್ಭಾವ ಆಗೋಕ್ಕಿಂತ ಮುಂಚೆ ಅಗಾಧವಾದಂತಹ ಕಷ್ಟ ಕೋಟಲೆಗಳನ್ನ ಸಹನೆ ಮಾಡಿಕೊಂಡು ನಾವು ಭಕ್ತಿಯನ್ನ ಮಾಡ್ತಾ ಇದ್ರೆ, ಆಗ ಮೊದಲು ಯಾರ ಕೃಪೆ ಆಗುತ್ತೆ? ಗುರುವಿನ ಕೃಪೆ ಆಗುತ್ತೆ. ಗುರುವಿನ ಕೃಪೆ ಹೇಗಾಯ್ತು? ಬಲರಾಮರು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ರು. ಅದಾದ್ಮೇಲೆ ಬಲರಾಮರು ಏನ್ ಮಾಡಿದ್ರು? ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿ ಅದನ್ನ ಶುದ್ಧೀಕರಣ ಮಾಡಿದ್ರು. ಅದನ್ನ ಕೃಷ್ಣನ ಆಹ್ವಾನ ಮಾಡೋದಕ್ಕೋಸ್ಕರ ಅವ್ರು ಸಂಪೂರ್ಣ ಎಲ್ಲ ಅರೇಂಜ್ಮೆಂಟ್ಸ್ ಯಾವೆಲ್ಲವನ್ನ ಸಜ್ಜು ಮಾಡಿ, ಆಮೇಲೆ ಅವರು ಬಲರಾಮರು ಏನ್ ಮಾಡಿದ್ರು? ರೋಹಿಣಿಯ ಗರ್ಭವನ್ನ ಪ್ರವೇಶ ಮಾಡಿದ್ರು. ಅದಾದ್ಮೇಲೆ ಕೃಷ್ಣನ ಪ್ರವೇಶ ಆಗುತ್ತೆ. ಇದೆಲ್ಲವೂ ಹೇಗಾಯ್ತು ಅಂತ ಹೇಳಿ ಆಳವಾಗಿ ಇಲ್ಲಿ ಭಾಗವತದಲ್ಲಿ ಸ್ವಯಂ ಶ್ರೀಕೃಷ್ಣನ ಹೇಳ್ತಾರೆ, ಹೇಗೆ ಇದೆಲ್ಲವೂ ಆಯ್ತು ಅಂತ ಹೇಳಿ. 10ನೇ ಸ್ಕಂದದಲ್ಲಿ 2ನೇ ಅಧ್ಯಾಯ ಮತ್ತು ಶ್ಲೋಕದ ಸಂಖ್ಯೆ 4-5. ನಾನು ಬರೀ ಅನುವಾದವನ್ನು ಓದ್ತೀನಿ, ತಾವೆಲ್ಲರೂ ಕೇಳಿಸ್ಕೊಳ್ಳಿ. ನಾನು ಮಧ್ಯ ಪ್ರಶ್ನೆಯನ್ನ ಕೇಳ್ತೇನೆ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲಿ ಸುಖದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕಂಸನ ಜೊತೆ ಎಲ್ಲರೂ ಕಂಸನ ಬಿಟ್ಟು ಹೋಗ್ಬಿಟ್ಟಿದ್ರು. ಯಾರು ಎಲ್ಲ ಭಗವಂತನ ಭಕ್ತರೆಲ್ಲ ಇದ್ರು, ಆಮೇಲೆ ಯಾರು ನಿಷ್ಠೆಯಿಂದ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು, ಅವರೆಲ್ಲರೂ ಕಂಸನ ಜೊತೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ? ಭಗವಂತನ ವಿರುದ್ಧ. ಅದಷ್ಟೇ ಅಲ್ಲ, ಅಭಕ್ತ ಸಂಘ ಅಲ್ಲ. ವೈಷ್ಣವರು ಯಾವಾಗ್ಲೂ ಅಭಕ್ತ ಸಂಘದಲ್ಲಿ ಇರೋದಿಲ್ಲ, ಅದನ್ನ ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲಿ ವೈಷ್ಣವರು ಇರ್ತಾರೆ ಆ ಸಂಘದಲ್ಲಿ ಇರ್ತಾರೆ. ಆದ್ರೆ ಕೆಲವರು ಮಾತ್ರ ಕಂಸನ ಜೊತೆನೆ ಇದ್ರು, ತುಂಬಾ ಕೆಲವರು. ಆದ್ರೆ ಅವರ ಉದ್ದೇಶ ಬೇರೆ ಇತ್ತು. ಯಾಕೆ? ಇಲ್ಲಿ ಕಾರಣ ಕೊಟ್ಟಿದ್ದಾರೆ ನೋಡಿ, ಹೇಳ್ತಾರೆ. ಅವರ ಸಂಬಂಧಿಕರಲ್ಲಿ ಕೆಲವರು
ಹೇಗೂ ಕಂಸನ ರಾಜನೀತಿ ಧೋರಣೆಯನ್ನು ಅನುಸರಿಸಲು ಮತ್ತು ಅವನ ಸೇವೆಯಲ್ಲಿ ಕಾರ್ಯೋನ್ಮುಖರಾಗಲು ತೊಡಗಿದರು. ಉಗ್ರಸೇನನ ಮಗನಾದ ಕಂಸನು ದೇವಕಿ 6 ಮಕ್ಕಳನ್ನು ಕೊಂದ ನಂತರ ಕೃಷ್ಣನ ಸ್ವ ಅಂಶವೊಂದು ಆಕೆಯ 7ನೆಯ ಶಿಶುವಾಗಿ ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ಇದರಿಂದ ಆಕೆಗೆ ಸಂತೋಷ ಮತ್ತು ದುಃಖ ಎರಡೂ ಮೇಲೆದ್ದುವು. ಈ ಸ್ವಾಂಶವನ್ನು ಕೃಷ್ಣನ 4 ವಿಸ್ತರಣೆಗಳಲ್ಲಿ 2ನೆಯಾದ ಅನಂತನೆಂದು ಮಹರ್ಷಿಗಳು ಕೊಂಡಾಡಿದರು. ಯಾಕೆ ಕಂಸನ ಕೆಲವರು ಸಂಬಂಧಿಕರು ಅವ್ರ ಜೊತೆ ಇದ್ದಿದ್ದು? ಅವನು ಎಷ್ಟು ಭಗವಂತನ ವಿರುದ್ಧ ಕಾರ್ಯ ಮಾಡ್ತಾ ಇದ್ರು, ಅವನ ಜೊತೆ ಯಾಕಿದ್ರು? ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕೃಷ್ಣನ ಜನ್ಮ ಲೀಲೆಯನ್ನು ನೋಡೋದಕ್ಕೆ ಅವ್ರಿಗೆ ಆಸೆ ಇತ್ತು. ಆಮೇಲೆ ಆ ಕೃಷ್ಣನ ಜನ್ಮದ ಲೀಲೆ ಅಷ್ಟೇ ಅಲ್ಲ ನೋಡಿ, ಪ್ರಭುಪಾದರು ಬರೀತಾ ಇದ್ದಾರೆ ತಾತ್ಪರ್ಯದಲ್ಲಿ, ಅವರು ಬಾಲಲೀಲೆಗಳ ಪ್ರದರ್ಶನ ಮಾಡುವುದನ್ನು ಅವ್ರಿಗೆ ನೋಡೋದಕ್ಕೆ ಆಗತ್ತೆ. ಅದಕ್ಕೋಸ್ಕರ ಕೃಷ್ಣನ ಜನ್ಮ ಆಗ್ತದೆ ಇಲ್ಲಿ. ನಾವು ಇಲ್ಲಿ ಬಿಟ್ಬಿಟ್ಟು ಮತ್ತೆ ಎಲ್ಲಿಗೆ ಹೋಗೋಣ? ಕಷ್ಟ ಇದೆ, ಅಭಕ್ತರ ಸಂಘ ಇದೆ, ಆದರೂ ಸಹನೆ ಮಾಡಿಕೊಂಡು ಕೃಷ್ಣನ ಜನ್ಮದ ಲೀಲೆಯನ್ನು ನೋಡೋಣ ಅಂತ ಹೇಳಿ ಅವರು ಅಲ್ಲೇ ಇದ್ರು. ಉದಾಹರಣೆ ಅಕ್ರೂರ ಅಲ್ಲೇ ಇದ್ದ. ಅದಷ್ಟೇ ಅಲ್ಲ, ಈಗ ನೋಡಿ ಭಗವಂತ ವಿಶೇಷವಾದ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ತನ್ನ ಶಕ್ತಿಗಳ ಭಕ್ತರಾದ ಯಾದವರನ್ನು ಕಂಸನ ಆಕ್ರಮಣದಿಂದ ರಕ್ಷಿಸುವುದಕ್ಕಾಗಿ ನೋಡಿ, ಭಗವಂತ ಯಾವಾಗ್ಲೂ ಭಕ್ತರ ಆಲೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಸಮಯ ಅದು ಹೊಂದಾಣಿಕೆ ಆಗ್ಬೇಕು ಅಷ್ಟೇ. ರಕ್ಷಣೆ ಭಗವಂತ ಮಾಡೇ ಮಾಡ್ತಾರೆ, ಆದ್ರೆ ಭಗವಂತ ಸರಿಯಾದ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಕೆಲವು ಸಲ ನಮಗೆ ಅನ್ನಿಸ್ತಾ ಇರುತ್ತೆ, ಭಗವಂತ ಯಾಕೆ ಇನ್ನು ಏನು ಮಾಡ್ತಾ ಇಲ್ಲ, ಇಷ್ಟು ನಾನು ಕಷ್ಟ ಪಡ್ತಾ ಇದ್ದೀನಿ, ಇಷ್ಟು ಸೇವೆ ಮಾಡ್ತಾ ಇದ್ದೀನಿ, ಇಷ್ಟು ಜಪ ಮಾಡ್ತಾ ಇದ್ದೀನಿ, ಆದ್ರೂ ಭಗವಂತ ಯಾಕೆ ಇನ್ನು ನನ್ನ ಮೇಲೆ ಸ್ವಲ್ಪ ಕೃಪೆನೇ ತೋರಿಸಿಲ್ಲ? ಆದ್ರೆ ತೋರಿಸ್ತಾರೆ. ನಾವೇನ್ ಮಾಡ್ಬೇಕು? ತಾಳ್ಮೆಯಿಂದ ಪ್ರತೀಕ್ಷೆ ಮಾಡ್ಬೇಕು. ಭಗವಂತನ ಪ್ರತೀಕ್ಷೆ, ಕೃಪೆಯ ಪ್ರತೀಕ್ಷೆಯನ್ನ ಮಾಡ್ತಾ ನಾವು ಕಾಯ್ತಾ ಇರ್ಬೇಕು. ಭಗವಂತನಿಗೆ ಡಿಮ್ಯಾಂಡ್ ಮಾಡೋದಕ್ಕಾಗೋದಿಲ್ಲ. ಯಾಕೆ? ನಾವು ಸೇವಕರು. ನಾವು ಏನಾದ್ರೂ ಮಾಸ್ಟರ್ ಆಗಿದ್ರೆ ನಾವು ಹೇಳ್ಬೋದು ಈ ರೀತಿ ಮಾಡಿ ಅಂತ, ಆರ್ಡರ್ ಕೊಡೋದಕ್ಕಾಗೋದಿಲ್ಲ. ಸೇವಕರು ಏನ್ ಮಾಡ್ಬೇಕು? ಸಹನೆಯಿಂದ ಭಗವಂತನ ಕೃಪೆಗೆ ನಾವು ಅಪೇಕ್ಷೆ ಪಡಬೇಕು. ನೋಡಿ, ಭಗವಂತ ಏನ್ ಮಾಡ್ತಾ ಇದ್ದಾರೆ? ರಕ್ಷಿಸೋದಕ್ಕೆ ವಿಶ್ವಾತ್ಮನು ಅಂದರೆ ಪ್ರತಿಯೊಬ್ಬರ ಪರಮಾತ್ಮನು ಆದ ದೇವೋತ್ತಮ ಪರಮ ಪುರುಷನು ನೋಡಿ ಯೋಗಮಾಯಿಗೆ ಈ ಮುಂದಿನಂತೆ ಆಜ್ಞಾಪಿಸಿದನು. ಯೋಗಮಾಯಿಗೆ ಭಗವಂತ ಈಗ ಒಂದು ಆಜ್ಞೆಯನ್ನ ಕೊಡ್ತಾ ಇದ್ದಾರೆ. ತುಂಬಾ ಪ್ರಮುಖವಾದ ಆಜ್ಞೆ ಇದೆ. ಹೇಗೆ ಭಗವಂತ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತಾರೆ, ಅವರ ಭಕ್ತರಿಗೂ ಅವರ ಜನ್ಮದ ಲೀಲೆ ಆಡೋದಕ್ಕೆ ಬಲರಾಮರಿಗೂ ಎಲ್ಲಾ ರೀತಿ ಹೇಗೆ ಆಜ್ಞೆಯನ್ನ ಕೊಡ್ತಾರೆ ನಾವು ಈಗ ತಿಳ್ಕೊಳ್ಳೋಣ. ಗಚ್ಚ ದೇವಿ ವ್ರಜಂ ಭದ್ರೇ ಗೋಪಗೋಪೇರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದ ಗೋಕುಲೆ ಅನ್ಯಾಶ್ಚ ಕಂಸ ಸಂವಿಘ್ನ ವಿವರೇಶು ವಂಸತೀಹಿ. ಇದರಲ್ಲಿ ಭಗವಂತ ಯೋಗಮಾಯಿಗೆ ಹೀಗೆಯೇ ಆರ್ಡರ್ ಕೊಡ್ತಾ ಇದ್ದಾರೆ. ನಮ್ಗೆ ಅನ್ನಿಸ್ತು, ಯಾರು ಯೋಗಮಾಯೆ? ಸುಭದ್ರಮಾಯಿ. ಯೋಗಮಾಯಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸುಭದ್ರ, ಈ ಜಗತ್ತಿನಲ್ಲಿ ದುರ್ಗಾ, ಭದ್ರಕಾಳಿ. ಅಲ್ಲಿ ಸುಭದ್ರ, ಇಲ್ಲಿ ಭದ್ರಕಾಳಿ. ಅಲ್ಲಿ ಶಾಂತವಾಗಿ ಎಲ್ಲರಿಗೆ ಕರುಣೆಯನ್ನ ತೋರಿಸ್ತಾ ಸುಭದ್ರ ನಿಂತಿದ್ದಾಳೆ. ಇಲ್ಲಿ ಭದ್ರಕಾಳಿ ತ್ರಿಶೂಲ ಇಟ್ಕೊಂಡು ಯಾರೆಲ್ಲ ರಾಕ್ಷಸರ ಭಾವನೆ ಪ್ರವೃತ್ತಿಯನ್ನು ತೋರಿಸ್ತಾರೆ ಅವರಿಗೆ ಆ ತ್ರಿಶೂಲದಿಂದ ಚುಚ್ಚುತ್ತಾಳೆ. ಆ ತ್ರಿಶೂಲ ಏನನ್ನ ಸೂಚಿಸುತ್ತೆ? ಆದಿದೈವಿಕ ಕ್ಲೇಶ, ಆದಿ ಭೌತಿಕ ಕ್ಲೇಶ ಮತ್ತು ಆಧ್ಯಾತ್ಮಿಕ ಕ್ಲೇಶ. ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಅದಕ್ಕೋಸ್ಕರ ರಾಕ್ಷಸರೆಲ್ಲರೂ ದುರ್ಗೆಗೆ ಪೂಜೆ ಮಾಡ್ತಾರೆ. ಯಾಕೆ? ಚುಚ್ಚಬೇಡಿ, ನನಗೆ ಜಾಸ್ತಿ ಕ್ಲೇಶಗಳನ್ನ ಕೊಡಬೇಡಿ ಅಂತ ಹೇಳಿ. ಆದರೆ ಕೆಲವು ಸಲ ಬರೀ ಚುಚ್ಚೋದಲ್ಲ, ಪೂರ್ತಿ ಅವರ ಕತ್ತನ್ನೇ ಅವರು ತೆಗೆದಾಕಿ ಬಿಡ್ತಾಳೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇದ್ರಲ್ಲಿ ನೋಡಿ, ಆ ಯೋಗಮಾಯಿಗೆ ಭಗವಂತ ಈ ರೀತಿ ಆಜ್ಞೆಯನ್ನ ಕೊಡ್ತಾ ಇದ್ದಾರೆ. ಸಕಲ ಜಗತ್ತಿಗೆ ಪೂಜ್ಯಳಾದ ಮತ್ತು ಸಕಲ ಜೀವಿಗಳಿಗೂ ಭಾಗ್ಯದಾಯಕ ಸ್ವಭಾವದ ನನ್ನ ಶಕ್ತಿಯೇ, ಅನೇಕ ಗೋಪಾಲಕರು ಮತ್ತು ಅವರ ಪತ್ನಿಯರು ವಾಸ ಮಾಡುತ್ತಿರುವ ವ್ರಜಕ್ಕೆ ನೀನು ಹೋಗು. ಅನೇಕ ಗೋವುಗಳು ನೆಲೆಸಿಕೊಂಡಿರುವ ಆ ಸುಂದರವಾದ ಪ್ರದೇಶದಲ್ಲಿ ವಸುದೇವನ ಪತ್ನಿಯಾದ ರೋಹಿಣಿಯೂ ಕೂಡ ನಂದ ಮಹಾರಾಜನ ಮನೆಯಲ್ಲಿ ವಾಸಿಸುತ್ತಿರುವಳು. ವಸುದೇವನ ಇತರ ಪತ್ನಿಯರು ಕೂಡ ಕಂಸನ ಭಯದಲ್ಲಿ ಅಲ್ಲಿ ಗೋಪ್ಯವಾಗಿ ವಾಸಿಸುತ್ತಿದ್ದಾರೆ. ನೀನು ಅಲ್ಲಿಗೆ ಹೋಗು.
ಅಂತ ಹೇಳಿದ್ರೆ ಯಶೋದೆಯ ಮಗಳಾಗಿ ನೀನು ಹೋಗು ಅಂತ ಭಗವಂತ ಹೇಳ್ತಾ ಇದಾರೆ. ನಾನು ಇಲ್ಲಿ ದೇವಕಿಯ ಪುತ್ರನಾಗಿ ಜನ್ಮವನ್ನ ತಾಳ್ತೀನಿ, ನೀನು ಬೃಂದಾವನದಲ್ಲಿ ಯಶೋದೆಯ ಪುತ್ರಿಯಾಗಿ ನೀನು ಜನ್ಮವನ್ನು ತಾಳು. ಅಲ್ಲಿ ಎಲ್ಲರಿಗೂ ಭದ್ರ ಅಂತ ಹೇಳಿದ್ರೆ ಭದ್ರತೆಯನ್ನ ಕೊಡು. ಯೋಗಮಾಯೆ ಅವಳಿಗೆ ಮತ್ತೊಂದು ಹೆಸರಿದೆ ಭದ್ರ ಅಂತ, ಸುಭದ್ರ ಮತ್ತೊಂದು ಭದ್ರ ಅಂತ. ಈ ರೀತಿ ಅವಳು ಎಲ್ಲರಿಗೂ ವೃಂದಾವನದಲ್ಲಿ ಸುರಕ್ಷತೆಯನ್ನ ಕೊಡು. ಆ ರೀತಿ ಭಗವಂತ ಆಜ್ಞೆಯನ್ನ ಕೊಡ್ತಾ ಇದ್ದಾರೆ. ದೇವಕ್ಯಾ ಜಠರೇ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ ತತ್ಸನ್ನಿಕೃಷ್ಯ ರೋಹಿಣ್ಯಾ ಉದರೇ ಸನ್ನಿವೇಶಯ. ಇದು ತುಂಬಾ ಮುಖ್ಯವಾಗಿರುವಂತ ಶ್ಲೋಕ, 8ನೇ ಶ್ಲೋಕ ಇದು. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ದೇವಕಿಯ ಗರ್ಭದಲ್ಲಿ ಸಂಕರ್ಷಣ ಅಥವಾ ಶೇಷ ಎಂಬ ಹೆಸರಾಂತ ನನ್ನ ಪೂರ್ಣ ವಿಸ್ತರಣೆಯ ಅಂಶವಿದೆ. ಪೂರ್ಣ ವಿಸ್ತರಣೆ ಅಂತ ಹೇಳಿದ್ರೆ ಸ್ವಾಂಶ, ನಾನು ಸ್ವಯಂ, ನನ್ನ ಸ್ವಯಂ ಅಂಶ ಯಾರು? ಶೇಷ ಅನ್ನುವಂಥ, ಇಲ್ಲ ಸಂಕರ್ಷಣ ಅನ್ನುವಂಥ ಅಂಶ ದೇವಕಿಯ ಗರ್ಭದಲ್ಲಿ ಅವನು ಪ್ರವೇಶವನ್ನ ಮಾಡ್ತಾನೆ. ನೀನು ತುಂಬಾ ಹೆಚ್ಚು ಕಷ್ಟ ಕೊಡದೆ ಆ ಗರ್ಭವನ್ನ ಏನ್ ಮಾಡ್ಬೇಕು? ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರವನ್ನ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಟ್ರಾನ್ಸ್ಫರ್ ಮಾಡಬೇಕು, ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಈ ಭಗವಂತ ಪ್ರಭುಪಾದರ ಭಾವಾರ್ಥ ಇದೆಯಲ್ಲ, ತುಂಬಾ ಅದ್ಭುತವಾಗಿದೆ. ಇದರಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ನಾನು ಚರ್ಚೆಯನ್ನ ಮಾಡ್ತೀನಿ. ಇದರಲ್ಲಿ ಭಗವಂತ ಹೇಳ್ತಾ ಇದ್ರೆ, ಆ ಬಲರಾಮರ ಹೆಸರು ಮತ್ತೊಂದು ಅಂತ ಹೇಳಿದ್ರೆ ಶೇಷ ಅಂತಾನು ಹೇಳ್ತಾ ಇದ್ದಾರೆ. ಸಂಕರ್ಷಣ ಇಲ್ಲ ಶೇಷ ಅಂತ ಹೇಳ್ತಾ ಇದ್ದಾರೆ. ಶೇಷ ಅಂತ ಹೇಳಿದ್ರೆ ಏನು? ಶೇಷ ಅಂತ ಹೇಳಿದ್ರೆ ಉಳಿದಿರೋದು ಅಂತ. ಯಾಕೆ ಆ ಭಗವಂತನಿಗೆ ಶೇಷ ಅಂತ ಹೆಸರು ಹೇಳ್ತಾರೆ? ವೆರಿ ನೈಸ್. ನೋಡಿ, ಆ ಭಗವಂತ ಬಲರಾಮರು ಏನ್ ಮಾಡ್ತಾ ಇದ್ದಾರೆ? ಯಾವಾಗಲೂ ಸೇವೆಯಲ್ಲಿ ತತ್ಪರರಾಗಿದ್ದಾರೆ. ಆಮೇಲೆ ಅವರು ಬೇರೆ ಎಲ್ಲಾ ಜೀವಿಗಳಿಗೂ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಆದ್ರೆ ಎಲ್ಲಾ ಜೀವಿಗಳು ಭಗವಂತನ ಸೇವೆ ಮಾಡೋದಕ್ಕೆ ಇಚ್ಛೆ ಇಲ್ಲ, ಅವ್ರಿಗೆ ಇಚ್ಛೆನೂ ಇಲ್ಲ, ಮತ್ತೆ ಸಂಪೂರ್ಣ ಸೇವೆ ಮಾಡೋದಕ್ಕೆ ಶಕ್ತರೂ ಇಲ್ಲ, ಆ ಕೆಪಾಸಿಟಿನೂ ಇಲ್ಲ. ಅದಕ್ಕೋಸ್ಕರ ಎಲ್ಲಾ ಜೀವಿಗಳಿಗೆ ಸೇವೆ ಮಾಡೋದಕ್ಕೆ ಹಾಕ್ತಾರೆ. ಆದ್ರೆ ಎಲ್ಲಾ ಜೀವಿಗಳಿಗೆ ಸೇವೆ ಮಾಡೋದಕ್ಕೆ ಆಗಿಲ್ಲ, ಯಾವ್ದೆಲ್ಲ ಉಳಿದಿರುತ್ತೆ ಅದನ್ನ ಈ ಭಗವಂತ ಶೇಷ ಆ ಸೇವೆನ ಮುಗಿಸ್ತಾರೆ. ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ಎಲ್ಲ ಮಾಡಿದಾಗ ಎಷ್ಟೋ ಭಕ್ತರು ಬರ್ತಾರೆ, ಆಮೇಲೆ ಬೇರೆ ಬೇರೆ ಸೇವೆಗಳನ್ನ ಮಾಡ್ತಾರೆ. ಆದ್ರೆ ನೋಡ್ತಾ ಇರ್ತಾರೆ ಸಮಯ ಯಾವಾಗತ್ತೆ, ಮುಗಿಯೋದು ಯಾವಾಗ ಮುಗ್ದಿದ್ದ ತಕ್ಷಣ ಹೋಗ್ಬಿಡ್ತಾರೆ. ಆಮೇಲೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ನನ್ನ ಸೇವೆ ಮುಗ್ದೋಗ್ಬಿಡ್ತು ಅಂತ. ಆದ್ರೆ ಎಷ್ಟೊಂದು ಸೇವೆಗಳು ಬಾಕಿ ಇರುತ್ತೆ. ಸೇವೆಯನ್ನ ಮುಗಿಸ್ತಾರಲ್ಲ ಅವರಿಗೆ ಭಗವಂತನ ಹೆಚ್ಚು ಕೃಪೆ ಸಿಗುತ್ತೆ. ನೋಡಿ, ಶೇಷ ಯಾವಾಗಲೂ ಭಗವಂತನ ಫೇವ್ರೆಟ್. ನೋಡಿ, ಸದೈವ ನೋಡಿ ಶೇಷ ಅವ್ರ ಜೊತೆನಲ್ಲಿ ಇರ್ತಾರೆ. ಎಲ್ಲ ಕೆಲವು ಸಲ ಲಕ್ಷ್ಮಿಯನ್ನು ಬಿಟ್ಟಿರ್ತಾರೆ, ಆದ್ರೆ ಶೇಷನ ಬಿಟ್ಟಿರೋದಿಲ್ಲ. ನೋಡಿ, ಗೋಪಿಯರನ್ನು ಬಿಟ್ಟು ಭಗವಂತ ಹೋದ್ರು ವೃಂದಾವನದಿಂದ, ಆದ್ರೆ ಬಲರಾಮರು ಯಾವಾಗಲೂ ಜೊತೆನಲ್ಲೇ ಇದ್ರು. ಸೀತೆಯನ್ನು ಕಳಿಸ್ಬಿಟ್ರು, ಆದ್ರೆ ಲಕ್ಷ್ಮಣ್ ಜೊತೆಯಲ್ಲೇ ಇದ್ರು. ಸದೈವ ಭಗವಂತನ ಯಾರು ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ಭಗವಂತನ ಸಾನ್ನಿಧ್ಯ ಸಿಕ್ಬಿಡತ್ತೆ. ಯಾರು ಭಗವಂತನ ಸೇವೆ ಮಾಡೋದಕ್ಕೆ ಇಚ್ಛೆ ಇಲ್ಲ ಅವರಿಗೆ ಭಗವಂತನ ಸಾನ್ನಿಧ್ಯ ಸಿಗೋದಿಲ್ಲ. ನೋಡಿ, ಇಲ್ಲಿ ಶೇಷ ಯಾವಾಗ್ಲೂ ಭಗವಂತನ ಸೇವೆನಲ್ಲಿ ಎಷ್ಟು ತೊಡಗಿರ್ತಾರೆ ಅಂತ ಹೇಳಿದ್ರೆ, ಎಲ್ಲ ಮುಗ್ದೋಗ್ಬಿಡುತ್ತಲ್ಲ, ಆ ಶೇಷ ಸೇವೆಯನ್ನ ಅವ್ರು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಅಲ್ವಾ ಹನುಮಂತನೂ ಅಷ್ಟೇ. ಹನುಮಂತನು ಕೇಳ್ತಾ ಇದ್ದ ಅಯೋಧ್ಯೆಯಲ್ಲಿ ಏನ್ ಸೇವೆ ಮಾಡೋದಕ್ಕಿದೆ ಅಂತ. ಆದ್ರೆ ಎಲ್ಲ ಸೇವೆಯನ್ನ ಹನುಮಂತ ಎಷ್ಟು ಸೇವೆಗಳನ್ನ ಮಾಡ್ತಾ ಇದ್ದಂದ್ರೆ ಯಾವಾಗಲೂ ರಾಮನ ಜೊತೆನೇ ಇರ್ತಾ ಇದ್ರು. ಅದಕ್ಕೋಸ್ಕರ ಹೇಳಿದ್ರು, ಸೀತಾ ಬೇರೆ ಎಲ್ಲಾ ಅಯೋಧ್ಯವಾಸಿಗಳ ಜೊತೆ ಎಲ್ಲ ಹಾಕೊಂಡು ಒಂದು ಲಿಸ್ಟ್ ಆಫ್ ಸರ್ವಿಸಸ್ ಎಲ್ಲ ಮಾಡ್ಬಿಟ್ರು, ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲ ಸೇವೆ ಅಲಾಟ್ ಮಾಡ್ಬಿಟ್ರು. ಆಮೇಲೆ ಹನುಮಂತ ಬಂದು ಕೇಳಿದ, ನನ್ನ ಸೇವೆ ಏನು ಅಂತ. ಅವ್ರು ಹೇಳಿದ್ರು, ನಿನ್ ಸೇವೆ ಏನೂ ಇಲ್ಲ, ಈಗ ನೀನೀಗ ರಿಟೈರ್ಮೆಂಟ್, ಈಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಬಿಡಿ. ಭೌತಿಕ ಜಗತ್ತಿನಲ್ಲಿ ಖುಷಿಯಾಗ್ಬಿಡುತ್ತೆ ಇದು ಕೇಳಿದ್ರೆ. ನನಗೇನೂ ಸೇವೆ ಇಲ್ಲ. ಆದ್ರೆ ಹನುಮಂತನಿಗೆ ಬೇಜಾರಾಗೋಯ್ತು. ನನ್ನ ಜೀವನದ ವ್ಯಥೆ
ನನಗೆ ಏನು ಸೇವೆ ಸಿಕ್ಕಿಲ್ಲ ಅಂತ ಹೇಳಿ ನಾನು ಏನ್ ಮಾಡೋದು, ನನ್ನ ಜೀವನನೇ ವ್ಯರ್ಥ ಹೋಗ್ಬಿಡುತ್ತೆ ಭಗವಂತನ ಸೇವೆ ಇಲ್ಲದೆ. ಅದಕ್ಕೋಸ್ಕರ ಹನುಮಂತನಿಗೆ ತುಂಬಾ ಬೇಜಾರಾಗೋಯ್ತು. ಅವನು ಎಲ್ಲ ಲಿಸ್ಟ್ ಆಫ್ ಸರ್ವಿಸಸ್ ಎಲ್ಲ ನೋಡಿದ್ರು. ಆ ಎಲ್ಲ ಲಿಸ್ಟ್ ಆಫ್ ಸರ್ವಿಸಸ್ ಅಲ್ಲಿ ಒಂದು ಮಾತ್ರ ಅವರು ಮರ್ತೋಗ್ಬಿಟ್ಟಿದ್ರು. ಅದು ಹನುಮಂತನಿಗೆ ಮಾತ್ರ ಗೊತ್ತಾಯ್ತು. ನೋಡಿ, ಯಾರು ಸೇವೆ ಮಾಡೋದಕ್ಕೆ ಇಚ್ಛೆ ಇರುತ್ತಲ್ಲ ಅವ್ರಿಗೆ ಹೇಗಾದ್ರೂ ಮಾಡಿ ಸೇವೆ ಹುಡುಕ್ತಾರ. ಆದ್ರೆ ಯಾರಿಗೆ ಸೇವೆ ಬೇಡ ಅಂತ ಇರುತ್ತೆ ಅವ್ರಿಗೆ ಅನ್ಸುತ್ತೆ ಎಲ್ಲರೂ ಸೇವೆ ಮಾಡ್ತಾ ಇದಾರಲ್ಲ, ಮಾಡ್ಲಿ ಬಿಡಿ ಅವರು ಆ ರೀತಿ ಹೇಳ್ತಾರೆ. ಆದ್ರೆ ಹನುಮಂತ ಸೇವಾ ಹುಡುಕ್ತಾ ಇದ್ದ. ಸೇವಾ ಹೇಗ್ ಹುಡುಕ್ದ ಅಂತ ಹೇಳಿದ್ರೆ, ರಾಮ ಎಲ್ಲಾ ಸೇವೆನೂ ಮಾಡ್ತಾ ಇದಾರೆ, ಆದ್ರೆ ರಾಮ ಏನಾದ್ರೂ ಆಕಳಕೆ ಮಾಡಿದ್ರೆ, ಆ ರೀತಿ ಆಕಳಕೆ ಏನಾದ್ರೂ ಮಾಡಿದ್ರೆ ಯಾರಾದ್ರೂ ಚಿಟ್ಕೆ ಹೊಡಿಬೇಕಲ್ಲ, ಆ ಚಿಟ್ಕೆ ಹೊಡಿಯೋರು ಯಾರು ಇಲ್ಲ. ಅದಕ್ಕೋಸ್ಕರ ನಾನು ಚಿಟ್ಕೆ ಹೊಡಿಯೋಕೆ ನಾನು ಇರ್ತೀನಿ ಅಂತ ಹೇಳಿ ಹನುಮಂತ. ಆದ್ರೆ ಮತ್ತೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಆಕಳಕ್ಕೆ ಬರುತ್ತೆ ಅಂತ ಹೇಳಿ ಏನಾದ್ರೂ ಸ್ಕೆಡ್ಯೂಲ್ ಇರುತ್ತಾ? ಈ ಸಮಯದಲ್ಲಿ ಆಕಳಕ್ಕೆ ಬರುತ್ತೆ, ಅದಕ್ಕೋಸ್ಕರ ಈ ಸೇವೆನಲ್ಲಿ ಮಾತ್ರ ಈ ಸಮಯದಲ್ಲಿ ನಾನು ಸೇವೆ ಮಾಡ್ಬೋದು ಅಂತ ಹನುಮಂತ ಹೇಳಿದ. ಯಾವಾಗ್ಲೂ ಪಕ್ಕದಲ್ಲೇ ಕುತ್ಕೊಂಡಿದ್ದ. ಸೀತಾಗನ್ನಿಸ್ತು, ಒಂದು ದಿನ ರಾತ್ರಿನೂ ಪಕ್ಕದಲ್ಲೇ ಕುತ್ಕೊಂಡಿದ್ದ. ರಾತ್ರಿ ಅರಮನೆಯಲ್ಲಿ ಹೋದಾಗ ರಾಮ ಹೋಗಿದ ತಕ್ಷಣ ಹನುಮಂತನ ಹೋದ, ಬೆಡ್ರೂಮ್ಗೂ ಹೋಗ್ಬಿಟ್ಟ. ಆಮೇಲೆ ಸೀತೆಗನ್ನಿಸ್ತು, ಅರೆ ಈಗಲಾದ್ರೂ ಹೋಗು ಅಂತ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ಈಗಲೇ ನಾನು ತುಂಬಾ ಮುಖ್ಯವಾದ ಸೇವೆ ಇರುತ್ತೆ. ಯಾಕೆಂದ್ರೆ ಈಗಲೇ ಆಕಳಕ್ಕೆ ಜಾಸ್ತಿ ಬರುತ್ತೆ ನಿದ್ದೆ ಮಾಡುವಾಗ, ಅದಕ್ಕೋಸ್ಕರ ನಾನು ಯಾವಾಗ್ಲೂ ಚಿಟ್ಕೆ ಹೊಡಿಯೋದಕ್ಕೆ ಪಕ್ಕದಲ್ಲೇ ಇರ್ಬೇಕು ಅಂತ ಹೇಳಿ. ಆಗ ಸೀತೆಗೆ ಅನ್ನಿಸ್ತು, ಈ ಹನುಮಂತ ನನ್ಗೆ ಏನಾದ್ರು ಸೇವೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಗಡಿಬಿಡಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಹೇಳಿದ್ರು, ನಿನಗೆ ಹೊಸ ಸೇವೆ ಅಲಾಟ್ ಮಾಡ್ತೀವಿ, ಈಗ ನೀನು ಆಚೆ ಹೋಗು ಅಂತ ಹೇಳಿ ಸೀತೆ ಆಚೆ ಕಳಿಸ್ಬಿಟ್ಲು. ಆ ರೀತಿ ಭಗವಂತನಿಗೆ ಸೇವೆ ಮಾಡೋದಕ್ಕೆ ಯಾವಾಗ್ಲೂ ತತ್ಪರರಾಗಿರ್ತಾರೆ. ಶೇಷ ಅನ್ನುವಂತ ಭಗವಂತ ಯಾವಾಗ್ಲೂ ಸೇವೆ ಮಾಡೋದಕ್ಕೆ ತತ್ಪರರಾಗಿದ್ದಾರೆ. ಈಗ ನೋಡಿ, ಭಗವಂತನ ಯೋಗ ಮಾಯಿಗೆ ಏನ್ ಹೇಳ್ತಾ ಇದಾರೆ, ದೇವಕಿಯ ಗರ್ಭದೊಳಗೆ ಹೋಗೋ ಅಂತ ಹೇಳಿ ಶೇಷನಿಗೆ ಕಳಿಸ್ಕೊಡ್ತಾ ಇದಾರೆ. ಆ ಶೇಷ ಯಾಕೆ ಹೋಗ್ತಾ ಇದಾರೆ? ಅಲ್ಲೂ ಸೇವೆ ಮಾಡೋದಕ್ಕೆ ಹೋಗ್ತಾ ಇದಾರೆ. ಅಲ್ಲಿ ಪೂರ್ತಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ರೆಡಿ ಮಾಡಿ. ಈಗ ನೋಡಿ, ಪ್ರೈಮ್ ಮಿನಿಸ್ಟರ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ನೇರ ಮೊದಲೇ ಅವರೇ ಬಂದ್ಬಿಡ್ತಾರೆ. ಅವ್ರ ಸೆಕ್ರೆಟರಿ ಬಂದಿರ್ತಾರೆ, ಅವ್ರು ಬಂದು ಪೂರ್ತಿ ಪರಿಶೀಲನೆ ಮಾಡ್ತಾರೆ ಎಲ್ಲ ಸರಿ ಇದೆಯೋ ಇಲ್ವೋ ಅಂತ ಹೇಳಿ. ಅದಾದ್ಮೇಲೆ ಎಲ್ಲ ರೆಡಿ ಆದ್ಮೇಲೆ ಆಮೇಲೆ ಕೊನೆಗೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಆ ರೀತಿ ಕೃಷ್ಣ ಬರೋಕ್ಕಿಂತ ಮುಂಚೆ ಎಲ್ಲಾ ರೀತಿಯ ಅರೇಂಜ್ಮೆಂಟ್ ಇವ್ರು ಮಾಡಿದ್ದಾರೆ. ಅದಾದ್ಮೇಲೆ ಆದ್ರೆ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಾರೆ, ಈ ದೇವಕಿಯ ಗರ್ಭ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಶೇಷ 6 ಜನ ಅಲ್ಲಿ ಆಲ್ರೆಡಿ ಬಂದಿದ್ರು. ಈ 6 ಜನ ಯಾರು? ಹೇಳ್ತಾರೆ, ಇವರೆಲ್ಲರೂ ಅಸುರ ಪ್ರವೃತ್ತಿಯಿಂದ ಹೊಂದಿದ್ರು ಅಂತ. ಇವರನ್ನ ಗರ್ಭಾಸುರ ಅಂತ ಹೇಳ್ತಾರೆ. ಷಟ್ ಗರ್ಭ ಅಸುರ ಅಂತ. ಇವರೆಲ್ಲರೂ ಯಾರು ಅಂತ ಹೇಳಿದ್ರೆ, ಹಿಂದೆ ಅವರು ಮರೀಚಿಯ ಪುತ್ರರಾಗಿದ್ರು. ಆಮೇಲೆ ಮರೀಚಿ ಎಲ್ಲಿಂದ ಹುಟ್ಟಿದ್ರು? ಬ್ರಹ್ಮದೇವರ ಮನಸ್ಸಿನಿಂದ ಜನ್ಮವನ್ನ ತಾಳ್ತಾರೆ. ಮನಸ್ಸಿನಿಂದ ಮರೀಚಿ ಅವರು ಜನ್ಮ ಆಗತ್ತೆ. ಈ ಮರೀಚಿಯ 6 ಪುತ್ರರಿದ್ರಲ್ಲ, ಅವರೆಲ್ಲರೂ 6 ಅನರ್ಥಗಳನ್ನ ಅವರು ಸೂಚನೆ ಮಾಡ್ತಾರೆ. ಈ 6 ಅನರ್ಥಗಳು ಎಲ್ಲಿಂದ ಹುಟ್ಟುತ್ತೆ? ಮನಸ್ಸಿನಿಂದಾನೇ ಹುಟ್ಟುತ್ತೆ. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಇದೆಲ್ಲವೂ ಎಲ್ಲಿಂದ ಹುಟ್ಟುತ್ತೆ? ಮನಸ್ಸಿನಿಂದಾನೇ ಹುಟ್ಟುತ್ತೆ. ಅದಕ್ಕೋಸ್ಕರ ಈ 6 ಅಸುರರು ಏನನ್ನ ಸಿಂಬಲೈಸ್ ಮಾಡ್ತಾರೆ ನಮ್ಮ ಜೀವನದಲ್ಲಿ ಅಂತ ಹೇಳಿದ್ರೆ, ಈ 6 ಅನರ್ಥಗಳನ್ನ ಸೂಚನೆ ಮಾಡ್ತಾರೆ. ಎಲ್ಲಿಯ ತನಕ ಕೃಷ್ಣ ಬರೋದಿಲ್ಲ ಅಂತ ಹೇಳಿದ್ರೆ, ಎಲ್ಲಿಯ ತನಕ ಈ 6 ಅನರ್ಥಗಳು ನಮ್ಮ ಹೃದಯದಲ್ಲಿರುತ್ತೆ, ಅಲ್ಲಿಯ ತನಕ ಕೃಷ್ಣನ ಪ್ರವೇಶ ಆಗೋದಿಲ್ಲ. ಅಲ್ಲಿಯ ತನಕ ನಿಜವಾಗಿಯೂ ಗುರುವಿನ ಕೃಪೆನೂ ಆಗೋದಿಲ್ಲ. ಯಾಕೆಂದರೆ ಈ 6 ಅನರ್ಥಗಳು ನಮಗೆ ಸಂಪೂರ್ಣವಾಗಿ ಗುರುವಿನ ಆದೇಶಗಳನ್ನ ಪಾಲನೆ ಮಾಡೋದ್ರಲ್ಲಿ, ಗುರುವಿನ ಸೇವೆ ಮಾಡೋದ್ರಲ್ಲಿ ಇದು ಯಾವಾಗಲೂ ಅಡಚಣೆಯನ್ನ ಕೊಡುತ್ತೆ. ಭಗವಂತನ ಸೇವೆ ಮಾಡೋದಿರುತ್ತೆ, ಆದ್ರೆ ಅನರ್ಥಗಳು ಹೇಳ್ತಾ ಇರುತ್ತೆ ನನ್ನ ಸೇವೆ ಮಾಡು ಅಂತ. ಅದಕ್ಕೋಸ್ಕರ ಅವು ನಮಗೆ ಭಗವಂತನ ಸೇವೆ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೋಸ್ಕರ 6 ಅನರ್ಥಗಳ ಸಂಪೂರ್ಣ ನಿವಾರಣೆ ಆದ್ಮೇಲೆನೆ ಬಲರಾಮರ ಪ್ರವೇಶ ಆಗುತ್ತೆ, ಅಲ್ಲಿ ಗುರುವಿನ ಕೃಪೆ ಆಗುತ್ತೆ. ಅದಾದ್ಮೇಲೆ ಯಾರ ಕೃಪೆ ಆಗುತ್ತೆ?
ಆಗ ಕೃಷ್ಣನ ಪ್ರವೇಶ ಆಗುತ್ತೆ. ಅದಕ್ಕೋಸ್ಕರ ದೇವಕಿ ಯಾರನ್ನ ಸೂಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಭಕ್ತಿ ದೇವಿಯನ್ನ ಸೂಚನೆ ಮಾಡ್ತಾರೆ. ಭಕ್ತಿ ಇಲ್ಲ ಭಕ್ತ ಅವರನ್ನ ಸಿಂಬಲೈಸ್ ಮಾಡ್ತಾರೆ. ನಾವು ಭಕ್ತಿ ಮಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಹೃದಯದಲ್ಲಿ ಎಲ್ಲ ಏನಿದೆ, ಈ 6 ಅನರ್ಥಗಳಿದೆ. ಈ 6 ಅನರ್ಥಗಳು ನಮಗೆ ಯಾವಾಗಲೂ ಭಗವಂತನಿಂದ ದೂರ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ತುಂಬಾ ಅದ್ಭುತವಾದ ತಾತ್ಪರ್ಯ ಪ್ರಭುಪಾದರು ಬರೀತಾ ಇದ್ದಾರೆ. ತಾವೆಲ್ಲರೂ ಕೇಳಿ, ನಾನು ಓದ್ತೀನಿ. ಈ ಕಂಸ ದೇವಕಿ ಯಾವುದನ್ನ ಸಿಂಬಲೈಸ್ ಮಾಡ್ತಾರೆ? ಈಗ ಹೇಳಿದೆ, ಯಾವುದನ್ನ ಸೂಚನೆ ಮಾಡ್ತಾರೆ? ಭಕ್ತಿ, ಭಕ್ತ, ಹೌದಲ್ಲ. ಕಂಸ ಯಾವುದನ್ನ ಸೂಚನೆ ಮಾಡ್ತಾನೆ? ಮೆಟೀರಿಯಲ್ ಫಿಯರ್, ಭೌತಿಕ ಭಯ, ಭೌತಿಕ ಜಗತ್ತಿನ ಭಯ. ಅದು ಕಂಸ ಅದನ್ನ ತೋರಿಸ್ತಾನೆ. ಆಮೇಲೆ 6 ಗರ್ಭಗಳು ಯಾವುದು? 6 ಅನರ್ಥಗಳು. ಈಗ ನೋಡಿ ಪ್ರಭುಪಾದರು ತಾತ್ಪರ್ಯದಲ್ಲಿ ಬರೀತಾರೆ, ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ನಾನು ನೋಡಿ, ದೇವಕಿ ಆಲೋಚನೆ ಈ ರೀತಿ ಇದೆ. ನಾನು ಈ ಭೌತಿಕ ಜಗತ್ತಿನೊಂದಿಗೆ ಒಡನಾಡುವುದರಿಂದ ಅವೆಷ್ಟೋ ಕಲ್ಮಶಗಳು ನನ್ನನ್ನು ಬಾಧಿಸುತ್ತವೆ ಎಂದು ಯಾವಾಗಲೂ ಭಯ ಪಡುತ್ತಾನೆ. ಆದುದರಿಂದ ಅವನು ಹೆದರಿಕೆಯಿಂದ ಎಚ್ಚೆತ್ತಿರುತ್ತಾನೆ. ಹೀಗಿರುವುದರಿಂದ ಅವನ ಭೌತಿಕವಾದ ಒಡನಾಟವು ನಿಧಾನವಾಗಿ ಕಡಿಮೆಯಾಗುವುದು. ಅಂದ್ರೆ ನಾವು ಯಾವಾಗಲೂ ಭೌತಿಕ ಜಗತ್ತಿನಿಂದ ಏನ್ ಮಾಡ್ಬೇಕು? ಭಯ ಪಡಬೇಕು. ಯಾವಾಗ ಬೇಕಾದ್ರೂ ಈ ಭೌತಿಕ ಜಗತ್ತಿನಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ಬೋದು. ಯಾವಾಗ ಬೇಕಾದ್ರೂ ಈ ಅನರ್ಥಗಳ ಸಿಲುಕಿನಲ್ಲಿ ನಾನು ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಯಾವಾಗ್ಲೂ ಭಕ್ತ ಏನ್ ಮಾಡ್ತಾ ಇರ್ತಾನೆ? ಭಯದಲ್ಲಿರ್ತಾನೆ. ಅವನು ಕೃಷ್ಣನ ಆಶ್ರಯದಲ್ಲಿದ್ದಾಗ ಅವನು ಸಂರಕ್ಷಿತನಾಗಿರ್ತಾನೆ ಮತ್ತು ನಿಶ್ಚಿಂತೆ ಆಗಿರ್ತಾನೆ. ಅದೇ ಭೌತಿಕ ಜಗತ್ತಿನಲ್ಲಿ ಹೋದಾಗ ಹೇಗಿರ್ಬೇಕು? ನಾವು ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು ಮತ್ತೆ ಭಯದಲ್ಲಿರ್ಬೇಕು. ಭಯ ಅಂತ ಹೇಳಿದ್ರೆ ಈ ರೀತಿ ಯಾವಾಗ್ಲೂ ಕಂಪನ ಮಾಡ್ತಾ ಇರೋದಲ್ಲ. ಭಯ ಅಂತ ಹೇಳಿದ್ರೆ ಏನು? ನಾನು ಸಿಕ್ಕಾಕೊಂಡ್ಬಿಡ್ಬೋದು ಅನ್ನೋಂಥದ್ದು ಅಲರ್ಟ್ನೆಸ್ ಇರುತ್ತೆ. ನೋಡಿ, ಯಾವಾಗ ಭಯ ಇರೋದಿಲ್ಲ ಆಗೇನಾಗ್ಬಿಡುತ್ತೆ? ನಾವು ತುಂಬಾ ಸಲೀಸಾಗೋಗ್ಬಿಡ್ತೀವಿ, ಕ್ಯಾಶುವಲ್ ಆಗೋಗ್ಬಿಡ್ತೀವಿ. ಆಗ ಭೌತಿಕ ಜಗತ್ತಿನ ಕಲ್ಮಶಗಳು ಹೃದಯದಾಗ ಬಂದ್ರು ನಮ್ಗೆ ಏನ್ ಅನ್ಸೋದಿಲ್ಲ, ಕ್ಯಾಶುವಲ್ ಆಗಿರ್ತೀವಿ. ಚೆನ್ನಾಗೇ ಇದೆ. ನೋಡಿ, ಕೆಲವು ಸಲ ಭಕ್ತರು ಭೌತಿಕ ಜಗತ್ತಿನ ಜನರ ಜೊತೆ ಬೆರೀತಾ ಇರ್ತಾರೆ, ಸಮಾರಂಭಗಳಿಗೆ ಹೋಗ್ತಾರೆ, ಕೆಲವು ಸಲ ಸಿನಿಮಾ ಪೋಸ್ಟರ್ಸ್ ನೋಡ್ತಾರೆ, ಕೆಲವು ಸಲ ಸಿನಿಮಾ ಥಿಯೇಟರ್ಗೂ ಹೋಗ್ಬಿಡ್ತಾರೆ. ಅವ್ರಿಗನ್ಸುತ್ತೆ ಅಲ್ಲಿ ಪ್ರವಚನ ಸತ್ಸಂಗ ಕೇಂದ್ರದಲ್ಲಿ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಇಲ್ಲೂ ಒಳ್ಳೆ ಮನೋರಂಜನೆ ನಡೀತಾ ಇದೆ, ಇಲ್ಲೂ ನನಗೆ ಸ್ವಲ್ಪ ಸ್ಫೂರ್ತಿ ಸಿಗ್ತಾ ಇದೆ, ಅಲ್ಲೂ ಸ್ಫೂರ್ತಿ ಸಿಗುತ್ತೆ, ಇಲ್ಲೂ ಸ್ಫೂರ್ತಿ ಸಿಗುತ್ತೆ. ಆ ಭಯ ಇರೋದಿಲ್ಲ. ಆಮೇಲೆ ಅದಷ್ಟೇ ಅಲ್ಲ, ಎಚ್ಚರಿಕೆ ಇರೋದಿಲ್ಲ. ಯಾವಾಗ ಎಚ್ಚರಿಕೆ ಇರೋದಿಲ್ಲ ಅಲ್ಲಿ ಮಾಯಾ ತಕ್ಷಣ ಪ್ರವೇಶವನ್ನ ಮಾಡ್ತಾಳೆ. ಅವಳು ಕಾಯ್ತಾ ಇರ್ತಾಳೆ ಎಲ್ಲಿ ಭಕ್ತರು ಅವರು ಮಲ್ಕೊಂಡ್ಬಿಡ್ತಾರೆ. ಅವರು ಎಲ್ಲಿ ಭಕ್ತರು ಸ್ವಲ್ಪ ಇನ್ಅಟೆಂಟಿವ್ ಆಗೋಗ್ಬಿಡ್ತಾರೆ, ಎಲ್ಲಿ ಕ್ಯಾಶುವಲ್ ಆಗೋಗ್ಬಿಡ್ತಾರೆ, ಮಾಯಾ ಕಾಯ್ತಾ ಇರ್ತಾಳೆ. ಆ ತಕ್ಷಣ ಆ ಪ್ರದೇಶದಲ್ಲಿ ಅವಳು ಪ್ರವೇಶವನ್ನ ಮಾಡ್ತಾಳೆ. ಅದಕ್ಕೋಸ್ಕರ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾ ಇದ್ರು, ನಮ್ಮ ಇಸ್ಕಾನ್ ನಲ್ಲಿ ಭಕ್ತರು ಕೆಲವು ಸಲ ಭೌತಿಕ ಜಗತ್ತಿನ ಬಗ್ಗೆ ಹೆಚ್ಚು ಭಯ ಇಲ್ಲ. ಅದಕ್ಕೋಸ್ಕರ ಅವರು ಭಕ್ತಿನಲ್ಲಿ ಅಷ್ಟು ಸೀರಿಯಸ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ದೇವಕಿ ಮುಂದಿನ ನೋಡಿ ಪ್ರಭುಪಾದರು ತುಂಬಾ ಅದ್ಭುತವಾದ ಲೈನ್ ಬರೀತಿದ್ದಾರೆ. ಸಾಂಕೇತಿಕವಾಗಿ ತಾಯಿ ದೇವಕಿಗೆ ಇದ್ದ ಕಂಸ ಭಯವು ಅವಳನ್ನು ಶುದ್ಧಪಡಿಸುತ್ತಿತ್ತು. ಆ ಭಯ, ಭೌತಿಕ ಜಗತ್ತಿನ ಭಯ ಏನ್ ಮಾಡುತ್ತೆ? ನಮಗೆ ಶುದ್ಧೀಕರಣ ಮಾಡುತ್ತೆ. ಅದಕ್ಕೋಸ್ಕರ ಆ ಭಯ ಒಳ್ಳೇದು. ನಾವು ಯಾವಾಗ್ಲೂ ಭಯ ಪಡ್ತಾ ಇರ್ಬೇಕು ಭೌತಿಕ ಜಗತ್ತಿನ ಬಗ್ಗೆ. ನಾನು ಯಾವಾಗ್ಲೂ ನನಗೆ ನೋಡಿ, ಭರತ್ ಮಹಾರಾಜರು ಜಡ ಭರತ್ ಆದಾಗ ಯಾವಾಗ್ಲೂ ಈ ಭಯ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಅವರು ಸಂರಕ್ಷಣೆವಾಗಿದ್ರು. ಅವ್ರ ಭಕ್ತಿ ಸುರಕ್ಷಿತವಾಗಿತ್ತು. ಅದೇ ರೀತಿ ಈ ಭಯ ದೇವಕಿಯನ್ನ ಸುರಕ್ಷಿತವಾಗಿಟ್ಟಿತ್ತು. ಒಂದು ದಿನ ಶ್ರೀಲ ಪ್ರಭುಪಾದರಿಗೆ ಒಬ್ರು ಭಕ್ತರು ಬಂದು ಕೇಳ್ತಾ ಇದ್ರು. ಪ್ರಭುಪಾದರು ಹೇಳ್ತಾ ಇದ್ರು, ನಾನು ಆ ಮಾಯಾ ಜಗತ್ತಿಗೆ, ಮಾಯಾದೇವಿಗೆ ನಾನು ಕಾಲಿಂದ ಒದಿತೀನಿ ಅಂತ ಪ್ರಭುಪಾದರು ಹೇಳ್ತಾ ಇದ್ರು. ಮಾಯಾ ಜಗತ್ತಿಗೆ ಅಂತ ಹೇಳಿದ್ರೆ ಮಾಯೆಯನ್ನ ಈ ರೀತಿ ಹೇಳೋದು ಸ್ವಲ್ಪ ತುಂಬಾ ಭಯಾನಕವಾಗಿರೋದು. ಸ್ವಲ್ಪ ಅಷ್ಟು ಕೆಚ್ಚು ಬೇಕು, ಅಷ್ಟು ಧೈರ್ಯನೂ ಬೇಕು.
ಮಾಯಾದೇವಿ ಯಾರು? ಸಾಕ್ಷಾತ್ ಭಗವಂತ ಹೇಳ್ತಾ ಇದಾರೆ, ಮಮ ಮಾಯಾ ದುರತ್ಯಯ, ಅವಳು ನನ್ನ ಶಕ್ತಿ, ದೈವಿ ಶಕ್ತಿ. ಆದ್ರೆ ಪ್ರಭುಪಾದರು ಈ ರೀತಿ ಹೇಳ್ತಾ ಇದ್ರು. ಪ್ರಭುಪಾದರು ಎಲ್ಲ ಶಿಷ್ಯರಿಗೆ ತುಂಬಾ ಪ್ರಭುಪಾದರು ಈ ರೀತಿ ಹೇಳ್ತಾ ಇದ್ದಿದ್ದು ನೋಡಿ ಅವ್ರಿಗೂ ಧೈರ್ಯ ಬರ್ತಾ ಇತ್ತು. ಕೆಲವು ಸಲ ಅನ್ಸುತ್ತೆ, ಯಾರು ಮಹಾನ್ ಭಕ್ತರು ಏನ್ ಹೇಳ್ತಾರಲ್ಲ ಅದನ್ನ ನಮ್ಗನ್ಸುತ್ತೆ ನಾನು ಹೇಳ್ಬೋದು ಅಂತ. ಆದ್ರೆ ತಕ್ಷಣ ಪ್ರಭುಪಾದರು ಭಗವಂತನ ವಿಗ್ರಹದ ಮುಂದೆ ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡ್ತಾ ಪ್ರಭುಪಾದರು ಹೇಳ್ತಾ ಇದ್ರು, ಭಗವಂತನೇ, ನಾನು ತುಂಬಾ ಬಲಹೀನನಾಗಿದ್ದೇನೆ, ಐ ಆಮ್ ವೆರಿ ವೀಕ್, ಪ್ಲೀಸ್ ಪ್ರೊಟೆಕ್ಟ್ ಮೀ ಅಂತ ಪ್ರಭುಪಾದರು ತುಂಬಾ ನಮ್ರತೆಯಿಂದ ಮತ್ತು ತುಂಬಾ ಅಸಹಾಯಕ ಭಾವನೆಯಿಂದ ಪ್ರಭುಪಾದರು ಹೆಲ್ಪ್ಲೆಸ್ ಮೂಡಲ್ಲಿ ಪ್ರಭುಪಾದರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಆ ರೀತಿ ಪ್ರಾರ್ಥನೆ ಮಾಡ್ತಾ ಇರೋದನ್ನ ನೋಡಿದ ತಕ್ಷಣ, ಪ್ಲೀಸ್ ಸೇವ್ ಮೀ ಫ್ರಮ್ ಮಾಯಾ, ಈ ರೀತಿ ಪ್ರಭುಪಾದರು ಪ್ರಾರ್ಥನೆ ಮಾಡ್ತಾ ಇದ್ರು, ನನಗೆ ಮಾಯಾಶಕ್ತಿಯಿಂದ ರಕ್ಷಣೆ ಕೊಡು. ಇದನ್ನು ನೋಡಿದ ತಕ್ಷಣ ಶಿಷ್ಯರಿಗೆ ಸ್ವಲ್ಪ ಗೊಂದಲ ಆಯ್ತು. ಹಿಂದೆ ಹೇಳ್ತಾ ಇದ್ರು ಮಾಯೆಯ ಜಗತ್ತಿಗೆ ಪ್ರಭುಪಾದರು ಒದಿತಾರೆ ಅಂತ, ಆಮೇಲೆ ಇಲ್ಲಿ ಹೇಳ್ತಾ ಇದಾರೆ ಮಾಯಾಶಕ್ತಿಯಿಂದ ನನಗೆ ರಕ್ಷಣೆ ಮಾಡುವಂತ. ಶಿಷ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಪ್ರಭುಪಾದರಿಗೆ ಬಂದ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಪ್ರಭುಪಾದರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಪ್ರಭುಪಾದರು ಹೇಳ್ತಾರೆ, ನಾನು ವಿಗ್ರಹಗಳ ಮುಂದೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಮಾಯಾ ಜಗತ್ತಿನ ಮುಂದೆ ಆ ರೀತಿ ಧೈರ್ಯದಿಂದ ನಿಂತ್ಕೊಂಡು ನಾನು ಮಾಯಾಶಕ್ತಿನ ಎದುರಿಸೋದಕ್ಕೆ ಶಕ್ತಿ ಬರುತ್ತೆ ನನಗೆ. ಅಂದ್ರೆ ಎಷ್ಟು ಭಕ್ತರು ಬಂದು ಭಗವಂತನ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಾರೆ, ಜಪವನ್ನ ಮಾಡ್ತಾರೆ, ಭಗವದ್ಗೀತೆ ಭಾಗವತವನ್ನ ಕೇಳ್ತಾರೆ, ಅವರಿಗೆ ಆ ಭಕ್ತಿ ಶಕ್ತಿ ಬರುತ್ತೆ. ಆ ಭಕ್ತಿ ಶಕ್ತಿಯಿಂದ ಅವರು ಮಾಯಾಶಕ್ತಿಯ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಅವರು ಷಡ್ಗರ್ಭಾಸುರ ಅದಾಯ್ತು. ಅದಾಗಿದ ತಕ್ಷಣ ಈಗ ಭಗವಂತ ಹೇಳ್ತಾ ಇದ್ದಾರೆ, 13ನೇ ಶ್ಲೋಕದಲ್ಲಿ ಆ ಭಗವಂತ ಹೇಳ್ತಾ ಇದ್ದಾರೆ, ಈ ಬಲರಾಮರಿಗೆ 3 ರೀತಿಯ ಹೆಸರುಗಳಿದೆ. ಗರ್ಭ ಸಂಕರ್ಷಣ ತಂ ವೈ ಪ್ರಾಹು ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್. ಇದರಲ್ಲಿ ಹೇಳ್ತಾ ಇದ್ದಾರೆ, ಆ ರೋಹಿಣಿಯ ಮಗ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಹೋಗ್ತಾ ಇದ್ದಾನೆ, ಟ್ರಾನ್ಸ್ಫರ್ ಆಗ್ತಾ ಇದ್ದಾನೆ. ಅದಕ್ಕೋಸ್ಕರ ಅವನಿಗೆ ಏನ್ ಹೇಳ್ತಾರೆ, ಸಂಕರ್ಷಣ. ಯಾಕೆಂದ್ರೆ ಅವನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಆಕರ್ಷಣೆ ಆಗ್ತಾ ಇದ್ದಾನೆ, ಅದಕ್ಕೋಸ್ಕರ ಅವನಿಗೆ ಸಂಕರ್ಷಣ ಅಂತ ಹೇಳ್ತಾರೆ. ಮತ್ತೊಂದು ಹೆಸರು ಹೇಳ್ತಾರೆ, ಏನಂತ ಹೇಳಿದ್ರೆ, ಯಾವನು 2 ಕುಟುಂಬಗಳನ್ನು ಜೋಡಣೆ ಮಾಡ್ತಾನೆ. ಯಾವ ಕುಟುಂಬ? ಒಂದು ಯದುವಂಶ, ಮತ್ತೊಂದು ನಂದ ಮಹಾರಾಜರ ವ್ರಜವಂಶ. ಇವೆರಡನ್ನು ಅವನು ಜೋಡಣೆ ಮಾಡ್ತಾನೆ, ಅದಕ್ಕೋಸ್ಕರ ಅವನಿಗೆ ಸಂಕರ್ಷಣ ಅಂತ ಹೇಳ್ತಾರೆ. ಆಮೇಲೆ ರಾಮ ಯಾಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವನು ಎಲ್ಲರಿಗೂ ರಮಣವನ್ನ ಮಾಡಿಸ್ತಾನೆ ಅಂತ, ಎಲ್ಲರಿಗೂ ಸಂತೋಷ ಕೊಡ್ತಾನೆ. ಯಾವುದರಿಂದ? ಅವನ ಒಳ್ಳೆಯ ದೈವಿ ಗುಣಗಳಿಂದ. ಆಮೇಲೆ ಅವನಿಗೆ ಬಲಭದ್ರ ಅಂತಾನು ಹೇಳ್ತಾರೆ. ಯಾಕೆ? ಅವನಿಗೆ ಅಗಾಧವಾದಂತಹ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಅವನು ಸಂಪೂರ್ಣ ಜಗತ್ತನ್ನೇ ಒಂದು ಸಣ್ಣ ಸಾಸಿವೆ ಕಾಳು ಇರುತ್ತಲ್ಲ, ಆ ಸಾಸಿವೆ ಕಾಳು ಹೇಗೆ ತಲೆ ಮೇಲೆ ಇಟ್ಕೊಂಡ್ರೆ ಏನಾದ್ರೂ ಭಾರ ಅನ್ಸೋದಿಲ್ಲ, ಅದೇ ರೀತಿ ಆ ಶೇಷ ಏನ್ ಮಾಡ್ತಾ ಇದ್ದಾನೆ, ಸಂಪೂರ್ಣ ಎಲ್ಲಾ ಜಗತ್ತು, ಅವೆಲ್ಲ ಬ್ರಹ್ಮಾಂಡಗಳು ಸಾಸಿವೆ ಕಾಳಿನ ರೀತಿ ಅವನ ಹೆಡೆಗಳ ಮೇಲೆ ಇಟ್ಕೊಂಡಿದ್ದಾನೆ. ಆದ್ರೆ ಅವನಿಗೇನು ಅನ್ಸೋದೇ ಇಲ್ಲ. ನಮಗೆ ಒಂದ್ ಸಣ್ಣ ಟೇಬಲ್ ಎತ್ತೋದಕ್ಕೆ ಎಷ್ಟು ಕಷ್ಟ ಆಗ್ಬಿಡುತ್ತೆ, ಆದ್ರೆ ಸಂಪೂರ್ಣ ಬ್ರಹ್ಮಾಂಡಗಳನ್ನೇ ಅವನು ಸಾಸಿವೆ ಕಾಳು ತರ ಅವನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಈ ರೀತಿ ಬಲರಾಮರ ಈ ರೀತಿ ಯೋಗ ಮಾಯೆಗೆ ಯಾರು ಆಜ್ಞೆಯನ್ನ ಕೊಟ್ಟಿದ್ದು? ಶ್ರೀಕೃಷ್ಣ ಆಜ್ಞೆಯನ್ನ ಕೊಡ್ತಾನೆ. ಅದಾದ್ಮೇಲೆ ಯೋಗಮಾಯ ಹೇಳ್ತಾಳೆ ಓಂ ಅಂತ ಹೇಳಿದ್ರೆ, ಎಸ್ ಆಗ್ಲಿ, ಹೇಳಿದ್ದು ಆಜ್ಞೆಯನ್ನ ನಾನು ಸಂಪೂರ್ಣ ಮಾಡ್ತೀನಿ. ಈ ರೀತಿ ಅವಳು ಸಂಪೂರ್ಣವಾಗಿ ಕಾರ್ಯವನ್ನ ಚಾಚು ತಪ್ಪದೆ ಅವಳು ಸಂಪೂರ್ಣವಾಗಿ ಮುಗಿಸ್ತಾಳೆ. ಈ ರೀತಿ ಬಲರಾಮರ ಜನ್ಮ ಆಗತ್ತೆ. ಎಲ್ಲಿ? ಬೃಂದಾವನದಲ್ಲಿ, ರೋಹಿಣಿಯ ಗರ್ಭದಲ್ಲಿ. ಆ ರೀತಿ ಸಂಪೂರ್ಣವಾಗಿ ಭಗವಂತನ ಬಲರಾಮರ ಜಯಂತಿ ನಮ್ಮ ಜೀವನದಲ್ಲೂ ಆಗ್ಬೇಕು. ಬಲರಾಮರ ಜನ್ಮ ದೇವಕಿಯ ಗರ್ಭದಲ್ಲಿ ಆಯ್ತು, ಅಲ್ಲಿ ಪ್ರವೇಶ ಆಯ್ತು, ಆಮೇಲೆ ರೋಹಿಣಿ ಗರ್ಭದಲ್ಲಿ ಜನ್ಮ ಆಯ್ತು. ಅದೇ ರೀತಿ ಬಲರಾಮರ ಜನ್ಮ ನಮ್ಮ ಜೀವನದಲ್ಲೂ ಆಗ್ಬೇಕು. ಬಲರಾಮರ ಜನ್ಮ ನಮ್ಮ ಜೀವನದಲ್ಲಿ ಆಗೋದಂದ್ರೆ ಏನರ್ಥ? ಗುರುವಿನ ಪ್ರವೇಶ ಆಗ್ಬೇಕು ನಮ್ಮ ಜೀವನದಲ್ಲಿ. ಗುರುವಿನ ಪ್ರವೇಶ ಅಂತ ಹೇಳಿದ್ರೆ ಏನರ್ಥ? ಆದೌ ಗುರುಪಾದಾಶ್ರಯ. ಭಕ್ತಿಯ ಪ್ರಾರಂಭ ಆಗೋದೇ ಇದರಿಂದ. ಏನು? ಆದೌ ಗುರುಪಾದಾಶ್ರಯ. ಆದೌ ಅಂತ ಹೇಳಿದ್ರೆ ಆದಿ,
ಆದಿಶೇಷ ಅನಂತ ಎಲ್ಲ ಹೇಳ್ತಾರಲ್ಲ. ಆದಿ ಅಂತ ಹೇಳಿದ್ರೆ ಆದಿ ಅಂದ್ರೆ ಪ್ರಾರಂಭ. ಪ್ರಾರಂಭ ಹೇಗಾಗುತ್ತೆ? ಗುರು ಪಾದಾಶ್ರಯ. ಗುರು ಪಾದಾಶ್ರಯ ಅಂತ ಹೇಳಿದ್ರೆ ನಾವು ಗುರುವಿನ ಆಶ್ರಯ ತಗೊಳ್ಳೋದು ಅಂತ ಹೇಳಿದ್ರೆ ನಾವು ದೀಕ್ಷೆಗೆ ಪ್ರಿಪೇರ್ ಮಾಡ್ಕೊಳ್ಬೇಕು. ನಮ್ಮನ್ನ ದೀಕ್ಷೆಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ? ನಿಮ್ಗೆ ಅನ್ನಿಸ್ಬೋದು ದೀಕ್ಷೆ ಯಾಕೆ ತಗೊಳ್ಬೇಕು ಅಂತ. ಹೇಳ್ತಾರೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇ ಚ ನಿಷ್ಣಾತಂ ಬ್ರಹ್ಮಣ್ಯುಪಶಮಾಶ್ರಯಂ. ಎಲ್ಲ ಮನುಷ್ಯ ಜನ್ಮ ಸಫಲ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಯಾವಾಗ ಗುರುವಿನ ಆಶ್ರಯ ತಗೊಳ್ತಾರೆ. ಅಲ್ಲಿ ತನಕ ಜನ್ಮ ವಿಫಲ ಆಗೋಗ್ಬಿಡುತ್ತೆ. ಆ ವಿಫಲ ಜನ್ಮ ಸಫಲ ಮಾಡೋದಕ್ಕೆ ಏನ್ ಮಾಡ್ಬೇಕು? ಗುರುವಿನ ಆಶ್ರಯ ತಗೊಳ್ಬೇಕು. ಆ ಗುರು ಏನ್ ಮಾಡ್ತಾರೆ? ಕೃಷ್ಣನ ಆಶ್ರಯವನ್ನ ಕೊಡ್ತಾರೆ. ಯಾವ ರೀತಿಯ ಗುರುವನ್ನ ಸ್ವೀಕಾರ ಮಾಡ್ಬೇಕು? ಯಾರು ಬಲರಾಮರ ಪ್ರತಿನಿಧಿ ಇರ್ತಾರೆ, ಪ್ರಾಮಾಣಿಕ ಗುರು ಆಗಿರ್ತಾರೆ, ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ಎಷ್ಟೋ ಗುರುಗಳು ಇರ್ತಾರೆ. ಆ ರೀತಿ ನಾವು ಯಾವ ರೀತಿ ಗುರುಗಳನ್ನ ಸ್ವೀಕಾರ ಮಾಡಬೇಕು? ಗುರು ಪರಂಪರೆಯಲ್ಲಿ ಬರುವಂತಹ ಗುರುಗಳನ್ನ ಸ್ವೀಕಾರ ಮಾಡಬೇಕು. 4 ಗುರು ಪರಂಪರೆಗಳಿದೆ. ಆಮೇಲೆ ಗುರು ಪರಂಪರೆಯಲ್ಲಿ ಸ್ವೀಕಾರ ಮಾಡುವಂತ ಗುರುಗಳು ಜೀವಂತ ಗುರುಗಳು ಇರಬೇಕು. ಜೀವಂತ ಗುರುಗಳನ್ನ ಸ್ವೀಕಾರ ಮಾಡಿದ್ರೆ ಆ ಗುರುಗಳು ನಮಗೇನ್ ಮಾಡ್ಬೋದು? ಅವರು ನಮಗೆ ನಮ್ಮ ಭಕ್ತಿಯ ಪದದಲ್ಲಿ ಮಾರ್ಗದರ್ಶನವನ್ನ ಕೊಡ್ಬೋದು. ಅದಕ್ಕೋಸ್ಕರ ಆ ಗುರುವಿನ ಜನ್ಮ ನಮಗೆ ನಮ್ಮ ಜೀವನದಲ್ಲಿ ಆಗ್ಬೇಕು, ನಮ್ಮ ಹೃದಯದಲ್ಲಿ ಆಗ್ಬೇಕು. ಅದು ಹೇಗಾಗತ್ತೆ? ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಈ 6 ಅನರ್ಥಗಳನ್ನ ಕೆಲವು ಸಲ ಅನ್ನಿಸ್ಬೋದು 6 ಅನರ್ಥಗಳಾದ್ಮೇಲೆ ಅಲ್ವಾ ಪ್ರಭುಜಿ ಗುರು ಬಲರಾಮ ಪ್ರವೇಶ ಆಗ್ಬೇಕು. ಆದ್ರೆ 6 ಅನರ್ಥಗಳನ್ನ ತೆಗ್ದಾಕೋದಕ್ಕೇನೆ ಬಲರಾಮರ ಆಶ್ರಯವನ್ನ ತಗೊಳ್ಬೇಕು. ಆಗ 6 ಅನರ್ಥಗಳು ಹೋಗುತ್ತೆ. ಆಮೇಲೆ ನಾವು ಭಗವಂತನ ಕೃಪೆಯನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ದೀಕ್ಷೆಗೆ ನಾವು ತಯಾರಿ ಮಾಡ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ದೀಕ್ಷೆಗೆ ಹೇಗೆ ತಯಾರಿ ಮಾಡ್ಕೊಳ್ಳೋದು? ದೀಕ್ಷೆಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಗುರುವಿನ ವಚನಗಳನ್ನ ಸ್ವೀಕಾರ ಮಾಡಬೇಕು. ಪ್ರಭುಪಾದರ ಪುಸ್ತಕಗಳನ್ನ ಓದೋದು, ಹರಿನಾಮ ಜಪವನ್ನ ನಿಯಮಿತ ರೂಪದಲ್ಲಿ ಪ್ರತಿದಿನ ಮಾಡುವಂಥದ್ದು, ಆಮೇಲೆ ಸತ್ಸಂಗದಲ್ಲಿ ಬರುವಂಥದ್ದು, ಇದೆಲ್ಲ ಮಾಡ್ತಾ ಮಾಡ್ತಾ ನಾವು ಗುರುವಿನ ಪಾದಾಶ್ರಯವನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री बलराम जी की जय. श्री बलराम जी जयंती महोत्सव की जय.